ಎಲ್ಲ ಶರಣ ಬಂಧುಗಳಿಗೂ ಕೂಡ ತಲೆಬಾಗಿ ವಂದಿಸುತ್ತ ಶ್ರೀಮಠದ ಆರಾಧ್ಯ ದೈವ, ಲೋಕ ಕಂಡ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ಪಡಮಟ್ಟು ಶ್ರೀ ಕ್ಷೇತ್ರದ ಮಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಅಡಿದಾವರೆಗಳಲ್ಲಿ ತಲೆಬಾಗಿ ವಂದಿಸುತ್ತಾ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮಠದ ಕಿರಿಯ ಶ್ರೀಗಳಾದಂತಹ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಯಿಂದ ಪಡಮಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ದೈವ ಸ್ವರೂಪಿ ಎಲ್ಲ ಶ್ರೀಗಳವರಲ್ಲೂ ಕೂಡ ತಲೆಬಾಗಿ ವಂದಿಸುತ್ತಾ ಎಲ್ಲ ಶರಣ ಬಂಧುಗಳಲ್ಲೂ ಕೂಡ ನಮಸ್ಕಾರವನ್ನು ಸಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಶುಭ ಸಂಜೆಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ವೇದಿಕೆಗೆ ಭಕ್ತಿಯಿಂದ ಪಡಮಟ್ಟು ಇಂದಿನ ಹುಣ್ಣಿಮೆಯ ಬೆಳಕಿನ ಈ ಶುಭ ಗಳಿಗೆಯಲ್ಲಿ ನಿರಂತರವಾಗಿ 15 ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದು ವಚನಯುಗವನ್ನು ಮತ್ತೆ ಮತ್ತೆ ಎದುರು ಕಾಣುವ, ಮತ್ತೆ ಮತ್ತೆ ಮುಖಾಮುಖಿ ಆಗ್ತಕ್ಕಂಥ, ಆ ಮೂಲಕ ಒಂದು ಹೊಸ ಬೆಳಕನ್ನು ಕಾಣುವ ಮಹತ್ ಕಾರ್ಯಕ್ಕೆ ಶ್ರೀಮಠ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೃದಯ ತುಂಬಿ ಬರುವಂತಹ ಒಂದು ಕಾಯಕತ್ವ. ಹಾಗಾಗಿ ಶ್ರೀಮಠಕ್ಕೆ ನಾನು ಮತ್ತೊಮ್ಮೆ ಹೃದಯ ತುಂಬಿ ಭಕ್ತಿಯನ್ನು ಸಮರ್ಪಿಸ್ತಾ, ಬಂಧುಗಳೇ, ಷಣ್ಮುಖ ಶಿವಯೋಗಿಗಳ ಬದುಕನ್ನು, ಅವರ ನಿಜ ಜೀವನವನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಹೊರಟಾಗ ಅದನ್ನು ಓದೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಅಂದರೆ ನನ್ನ ಆತ್ಮೀಯ ಶರಣ ಬಂಧು ವಿದ್ವಾನ್ MG ಸಿದ್ದರಾಮಯ್ಯನವರು. ಅವರನ್ನು ನಾನು ಇಲ್ಲಿ ನಿಂತು ನೆನಪು ಮಾಡಿಕೊಳ್ಬೇಕು. ಇಂಥ ಒಂದು ಪೂಜನೀಯವಾದಂತಹ, ಭಕ್ತಿ ಪ್ರಧಾನವಾದಂತಹ, ವಿವೇಚನೆಯನ್ನು ಬೆಳಗಿಸುವಂತಹ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ನಿಜಕ್ಕೂ ಕೂಡ ಅವರಿಗೆ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅಂಥ ಷಣ್ಮುಖ ಶಿವಯೋಗಿಗಳ ಬದುಕನ್ನು ನನಗೆ ಓದೋದಕ್ಕೆ ಒಂದು ಪುಸ್ತಿಕೆಯನ್ನು ಕೂಡ ನನಗೆ ಅವರು ಕೊಟ್ಟರು. ನನಗೆ ಅದುವರೆಗೂ ಷಣ್ಮುಖ ಶಿವಯೋಗಿಗಳ ಬಗ್ಗೆ ಅಷ್ಟೊಂದು ಪರಿಜ್ಞಾನ ಇಲ್ಲ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಪುಸ್ತಕವನ್ನು ಓದ್ತಾ ಹೋದಾಗಲ್ಲ ಅದರ ಹರಹು ನನ್ನನ್ನು ಬಹಳಷ್ಟು ವಿಸ್ಮಯಗೊಳಿಸಿದ್ದಿದೆ. ಅದನ್ನು ಎಷ್ಟು ಸಾಧ್ಯನೋ ನನ್ನ ಓದಿನ ಗ್ರಹಿಕೆಯ ಹಿನ್ನೆಲೆ ಒಳಗಡೆ ತಮ್ಮೊಂದಿಗೆ ಪೂಜ್ಯರ ಸನ್ನಿಧಿಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಷಣ್ಮುಖ ಶಿವಯೋಗಿಗಳು ಅವರ ಬದುಕನ್ನು ನಾನು ನೋಡಲಿಕ್ಕೆ ಹೊರಟಾಗ ನನಗೆ ದುತ್ ಅಂತ ಹೇಳಿ ಎದೆಗೆ ನಿಂತದ್ದು ವಚನಯುಗ. ವಚನಯುಗ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ವಿಸ್ಮಯವನ್ನು ಕಂಡುಕೊಳ್ತಕ್ಕಂಥ ಒಂದು ಅಭೂತಪೂರ್ವವಾದ ಕಾಲಘಟ್ಟ ಅಂಥೇಳಿ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ದೀವಿ ನಾವು. ಅದು ಸತ್ಯ ಕೂಡ ಹೌದು. ಯಾಕೆ ಅನೇಕರು ಹೇಳ್ತಾರೆ ವಚನಯುಗವನ್ನು ಒಂದು ತಪೋವನ, ವಚನಯುಗ ಅನ್ನುವಂಥದ್ದು ಒಂದು ಉದ್ಯಾನವನವನ್ನು, ಹೂದೋಟವನ್ನು ಪ್ರವೇಶಿಸಿದಂತೆ. ನಾವು ಏನೆಲ್ಲ ಹೇಳ್ತೇವೆ, ಅದೊಂದು ವಿಶೇಷವಾದಂತಹ ಸಮಾನತೆಯನ್ನು, ಸಾಮರಸ್ಯವನ್ನು ಕೊಟ್ಟಂತಹ ಯುಗ. ಈ ರೀತಿಯೆಲ್ಲ ನಾವು ಸಂಬೋಧನೆಯನ್ನು ಮಾಡ್ತೇವೆ. ಆದರೆ ನನಗೆ ಅನಿಸೋದು ಮತ್ತೆ ವಚನಯುಗವನ್ನು ಪ್ರವೇಶ ಮಾಡಿದಾಗ ಅನೇಕ ವೇದಿಕೆಗಳಲ್ಲೂ ಕೂಡ ವಚನದ ಬಗ್ಗೆ ನಾನು ಮಾತಾಡಿದ್ದಿದೆ. ನನಗನ್ಸೋದೇನಪ್ಪ ಅಂದರೆ ಇಡೀ ಸಾಹಿತ್ಯ ಲೋಕದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು, ನಾನು ಇದನ್ನು ಮತ್ತೆ ಹೇಳ್ತೇನೆ, ನಿಜ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು, ಇವತ್ತು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸಮಕಾಲೀನವಾಗಿ ಬೇರೆ ಬೇರೆ ಅರ್ಥವನ್ನು ಇವತ್ತು ಕೊಡಲಾಗ್ತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಮತ್ತೆ
ಮತ್ತೆ ಅದಕ್ಕೆ ಪುನರ್ವ್ಯಾಖ್ಯಾನವನ್ನು ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿವತ್ತು ಇದ್ದೇವೆ. ಹಾಗಾಗಿ ವಚನ ಯುಗ ಯಾಕೆ ಶ್ರೇಷ್ಠವಾಗಿ ನನಗೆ ಕಾಣಿಸುತ್ತೆ ಅಂದರೆ, ಪ್ರಜಾಪ್ರಭುತ್ವವನ್ನು ದಿಟ್ಟವಾಗಿ ಕಟ್ಟಿದಂಥ ಏಕೈಕ ಒಂದು ಕಾಲಘಟ್ಟ ಅಂದರೆ ಅದು ವಚನ ಯುಗ. ಅಂಥ ಒಂದು ಪ್ರಜಾಪ್ರಭುತ್ವದ ನಿಲುವುಗಳನ್ನು ಸಮಾಜಕ್ಕೆ ಬಿತ್ತರಿಸಿದಂಥ ಮೊದಲಿಗರಾಗಿ ನನಗೆ ಬಸವಣ್ಣನವರು ಕಾಣಿಸ್ತಾರೆ. ಯಾಕೆ ಪ್ರಜಾಪ್ರಭುತ್ವ ಶ್ರೇಷ್ಠ? ಇತಿಹಾಸವನ್ನು ಓದ್ತಕ್ಕಂಥ ಯಾವೊಬ್ಬ ವಿದ್ಯಾರ್ಥಿನೂ ಕೂಡ ಪ್ರಜಾಪ್ರಭುತ್ವವನ್ನು ಅಪ್ಯಾಯಮಾನವಾಗಿ ಒಪ್ಕೊಳ್ತಾನೆ. ಆ ಪ್ರಜಾಪ್ರಭುತ್ವಕ್ಕೆ ನಾನು ಇನ್ನೊಂದು ಅರ್ಥವನ್ನು ಹೇಗೆ ಕಲ್ಪಿಸ್ತೀನಪ್ಪ ಅಂದರೆ, ಪವಿತ್ರ ಅನ್ನೋ ಅರ್ಥವನ್ನು ಕಲ್ಪಿಸ್ತೀನಿ ನಾನು ಅದಕ್ಕೆ. ಆ ಪವಿತ್ರ ಅನ್ನುವಂಥದ್ದಲ್ಲಿ ಸಾಮರಸ್ಯ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಚರ್ಚೆ ಇರುತ್ತೆ, ವಿಮರ್ಶೆ ಇರುತ್ತೆ. ಅಲ್ಲೆಲ್ಲ ಮತ್ತೆ ಹೇಗೆ ತಿಂಗಳಿಗೊಮ್ಮೆ ಹುಣ್ಣಿಮೆ ಹುಟ್ಟಿ ಬರುತ್ತೋ ಹಾಗೆ ಆ ಪ್ರತಿ ಹುಣ್ಣಿಮೆನೂ ಹೊಸದೇನೆ. ಏನು 15 ಹುಣ್ಣಿಮೆಗಳು ಇಲ್ಲಿ ಚಲಿಸಿ ಹೋಗಿದ್ದಾವೆ ಅಂದರೆ, ಒಂದು ಹುಣ್ಣಿಮೆ ಇದ್ದಂತೆ ಇನ್ನೊಂದು ಹುಣ್ಣಿಮೆ ಈ ವೇದಿಕೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊಸ ಹೊಸ ರೂಪದಲ್ಲಿ ಬರುತ್ತೆ. ಹಾಗೆ ಆ ಪವಿತ್ರ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಅಂಥ ಪಾವಿತ್ರತೆಯನ್ನು, ಪ್ರಜಾಪ್ರಭುತ್ವಕ್ಕೆ ಬೇಕಾದಂಥ ಗಟ್ಟಿ ಬೇರುಗಳನ್ನು ಕೊಟ್ಟಂಥವರು ಬಸವಣ್ಣನವರು. ಇಂಥ ಅನುಭವ ಮಂಟಪದ ವೇದಿಕೆಯಲ್ಲಿ ಅಂಥ ಒಂದು ಅಭೂತಪೂರ್ವವಾದ ಬಸವಣ್ಣನವರ ನಿಲುವುಗಳನ್ನು, ಪ್ರಜಾಪ್ರಭುತ್ವದ ಆಶಯಗಳನ್ನು ಮತ್ತೆ ಬಿತ್ತರಿಸ್ತಾ ಇರ್ತಕ್ಕಂಥ ಶ್ರೀಮಠಕ್ಕೆ ನಾವೆಲ್ಲರೂ ಕೂಡ ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳ್ಕೋಬಹುದು ನಾವು, ಇತಿಹಾಸದಲ್ಲಿ ಅಶೋಕ ಹೇಳ್ತಾ ಇದ್ದ ಏನಂತ, ನನಗೆ ಯಾಕೆ ಈ ಮಾತುಗಳೆಲ್ಲ ಬೇಕಾಗುತ್ತೆ ಅಂದರೆ, ಷಣ್ಮುಖ ಶಿವಯೋಗಿಗಳ ನಿಲುವನ್ನು ನಾನು ಪರಿಚಯ ಮಾಡಿಕೊಡಕ್ಕೆ ಹೊರಟಾಗ ಈ ಎಲ್ಲ ಗಟ್ಟಿ ನಿಲುವುಗಳು ಅವ್ರ ಹಿಂದೆ ಕೆಲಸ ಮಾಡಿದೆ ಅನ್ನೋದಕ್ಕೋಸ್ಕರವಾಗಿ ನಾನು ಇದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಅಶೋಕ ಹೇಳ್ಕೋಬೋದು, ನಾನು ಊಟ ಮಾಡುತ್ತಿರಲಿ ಅಥವಾ ಸ್ನಾನದ ಗೃಹದಲ್ಲಿರಲಿ, ವಿಶ್ರಾಂತಿಯಲ್ಲಿರಲಿ, ಜನಗಳ ಸೇವೆಯನ್ನೇ ಮಾಡುತ್ತೇನೆ ಅಂತ. ಆದರೂ ಅಲ್ಲಿ ವೈರುಧ್ಯಗಳಿತ್ತು. ಅದನ್ನು ಇತಿಹಾಸ ಓದುವ ವಿದ್ಯಾರ್ಥಿ ಪ್ರತಿಯೊಬ್ಬರು ಕೂಡ ಅದನ್ನು ಗಮನಿಸಿದ್ದಾರೆ. ಪುಲಿಕೇಶಿ ಹೇಳ್ಕೊಳ್ಬೋದು, ನನಗೆ ನನ್ನ ಮಕ್ಕಳು ಬೇರೆ ಅಲ್ಲ, ನನ್ನ ಜನರು ಬೇರೆ ಅಲ್ಲ ಅಂತೇಳಿ ಆತ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದ್ದ ಪುಲಿಕೇಶಿ. ಚಾಣಕ್ಯ ನಂದರನ್ನು ವಿರೋಧಿಸಿದ್ದೇ ಇವರಲ್ಲಿ ಪ್ರಜಾಪ್ರಭುತ್ವದ ನಿಲುವುಗಳಿಲ್ಲ, ಇಲ್ಲಿ ಬದುಕಿಗೆ ಬೇಕಾದಂಥ ಜೀವನ ಕ್ರಮದ ಆಶಯಗಳಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿಯೇ ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಬಂದದ್ದು. ಆದರೆ ಚಂದ್ರಗುಪ್ತ ಮೌರ್ಯನು ಕೂಡ ಪರಿಪೂರ್ಣವಾದ ಪ್ರಜಾಪ್ರಭುತ್ವವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಆದರೆ ಆನಂತರ ಬಂದಂಥ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಾಗ ಪಂಪ ಹೇಳ್ತಾನೆ. ಪಂಪ ಏನು ಹೇಳ್ದ, ಮಾನವ ಕುಲಂ ತಾನೊಂದೇ ವಲಂ. ಅಲ್ಲಿ ನಿಜವಾಗೂ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದೇ ನನಗನ್ನಿಸ್ತಾ ಇದೆ. ಇವತ್ತು ಹಾಗಿಲ್ಲ. ಅದು ಮಾನವ ಕುಲಂ ಒಂದೇ ವಲಂ ಅಲ್ಲ. ಪಂಪನಿಗೆ ಬಹುತೇಕ ಅರಿವಿತ್ತೋ ಹೇಗೋ ಅಥವಾ ಆ ಕಾಲಘಟ್ಟ ಅವನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೋ ನಮಗೆ ಗೊತ್ತಿಲ್ಲ. ನನಗನ್ಸುತ್ತೆ ಪಂಪ ಈ ಮಾತನ್ನು ಹೀಗೆ ಹೇಳಿದರೆ ಬಹುತೇಕ ಪ್ರಜಾಪ್ರಭುತ್ವ ಅಲ್ಲಿತ್ತು ಅಂತ ಹೇಳಿ ನಾವು ಅಂದ್ಕೊಳ್ಬೋದು. ಸಕಲ ಕುಲಂ ತಾನೊಂದೇ ವಲಂ ಅನ್ನುವ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ಅದು ಪ್ರಜಾಪ್ರಭುತ್ವದ ಆಶಯ. ಅದನ್ನು ಬಸವಣ್ಣನವರು ಅನುಭವ ಮಂಟಪದ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಬಿತ್ತರಿಸ್ತಾ ಇತ್ತು. ಅದಕ್ಕಾಗಿ ನಾನು ವಚನಯುಗ ಮತ್ತೆ ಮತ್ತೆ ಪ್ರಜಾಪ್ರಭುತ್ವದ ಆಶಯಗಳನ್ನು ನಮಗೆ ತಲುಪಿಸ್ತಾ ಇದೆ. ಹಾಗಾಗಿ ಪ್ರತಿ ಹುಣ್ಣಿಮೆನೂ ಕೂಡ ಪ್ರಜಾಪ್ರಭುತ್ವವನ್ನು ಮರುಕಟ್ಟುವ, ಮರು ವ್ಯಾಖ್ಯಾನಿಸುವ ಮತ್ತು ಅದನ್ನು ಭಾರತೀಯತ್ವದಲ್ಲಿ ಸಮ್ಮಿಳಿತಗೊಳಿಸ್ತಕ್ಕಂಥ ಒಂದು ಚೈತನ್ಯವನ್ನು ಈ ಬೆಳೀತಾ ಇರ್ತಕ್ಕಂಥ ಪುಟ್ಟ ಹೃದಯಗಳಲ್ಲಿ ಈಗಾಗಲೇ ನಮ್ಮೆಲ್ಲರ ಹೃದಯಗಳಿಗೆ ತಣಿಸುವಂಥ ಕೆಲಸವನ್ನು ಬಹುತೇಕ ಈ ವೇದಿಕೆ ಮಾಡ್ತಾ ಬಂದಿದೆ. ಅದಕ್ಕಾಗಿ ನನಗಿದು ತುಂಬ ಅನುಭವ ಮಂಟಪದ ಮತ್ತೊಂದು ರೂಪವಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ನೋಡಿ, ರಾಮ ಗಾಂಧಿ ಹೇಳ್ತಾ ಇದ್ರು ರಾಮರಾಜ್ಯ ಆಗಬೇಕು ಅಂತ. ರಾಮರಾಜ್ಯದಲ್ಲೂ ಕೂಡ ಪರಿಪೂರ್ಣತೆ ಇರಲಿಲ್ಲ ಅನ್ನೋದನ್ನು ಅದೇನದು ಕಾವ್ಯ ಸತ್ಯವಾಗಿ ಕಾಣುತ್ತೆ. ರಾಮ ಬಂಡೆಯನ್ನು ಅಹಲ್ಯೆಯನ್ನು ಹಾಕಿಸಿದ್ದು ಕೂಡ ಅದು ಕಾವ್ಯವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಅಲ್ಲಿ ಕಾವ್ಯತ್ವ ಹೆಚ್ಚಾಗಿ ಕಾಣುತ್ತೆ. ಆದರೆ ಬದುಕುವ ಕ್ರಮ ಏನು, ಬದುಕುವುದು ಹೇಗೆ, ಬದುಕಿನ ವಿನ್ಯಾಸಗಳೇನು, ಬದುಕಿನ ಸಹಜತೆ ಏನು ಅಂತಕ್ಕಂಥದ್ದನ್ನು, ಬದುಕಿದಂತೆ ಬರೆದದ್ದನ್ನು
ಬದುಕಿದಂತೆ ಹೇಳಿದ್ದನ್ನ, ಬದುಕಿದಂತೆ ಸರ್ವರನ್ನೂ ಕೂಡ ಕಾಣೋದನ್ನು ಕಲಿಸಿದ್ದು ವಚನಯುಗ. ಹಾಗಾಗಿ ನಮಗೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಶರಣರು ಕೂಡ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಬರ್ತಕ್ಕಂಥ ಕಕ್ಕಯ್ಯ ಆಗ್ಬೋದು, ಅಲ್ಲಿ ಬರ್ತಕ್ಕಂಥ ಚೌಡಯ್ಯ ಆಗ್ಬೋದು, ಅಲ್ಲಿ ಬರ್ತಕ್ಕಂಥ ಹರಳೆಯ ಆಗ್ಬೋದು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಬದುಕನ್ನು ತಮ್ಮ ವಿನ್ಯಾಸದಂತೆ, ತಮ್ಮ ಜ್ಞಾನದಂತೆ ಕಟ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಅವಕಾಶವನ್ನು ವಚನಯುಗ ಮಾಡುತ್ತೆ. ಹಾಗಾಗಿ ಯಾಕಂದರೆ ಒಬ್ಬ ವ್ಯಕ್ತಿ ಬದುಕಬೇಕು ಅಂದರೆ ಅದು ಸಮಕಾಲೀನವಾಗಿ ಆಗಲಿ ಅಥವಾ ಇತಿಹಾಸದ ಪುಟಗಳಲ್ಲಿ ಆಗಲಿ, ವ್ಯಕ್ತಿ ಸಹಜವಾಗಿ ಬದುಕಬೇಕು ಅಂದರೆ ಅವನು ಮಾಡುವ ಉದ್ಯೋಗಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಸಮಾನತೆ, ಸ್ವಾತಂತ್ರ್ಯ. ಅದನ್ನು ಕೊಟ್ಟದ್ದು ವಚನಯುಗ. ಈ ಎಲ್ಲ ಕಾರಣಕ್ಕೆ ನನಗೆ ಯಾವಾಗಲೂ ಕೂಡ ವಚನಯುಗ ಒಂದು ಪ್ರಜಾಪ್ರಭುತ್ವದ ಮೇಲುಗೈಯಾಗಿ ನನಗೆ ಕಾಣಿಸ್ತಾ ಇದೆ. ಅದು ಯಾವಾಗಲೂ ನಮ್ಮನ್ನು ಪುನರ್ವ್ಯಾಖ್ಯಾನ ಮಾಡಿಕೊಳ್ಳೋದಕ್ಕಾಗಿ ಈ ಕಾಲಘಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಏನೆಲ್ಲ ತಲ್ಲಣಗಳಿದೆ, ಆ ತಲ್ಲಣಗಳಿಗೆ ಉತ್ತರವಾಗಿ ವಚನಯುಗವನ್ನು ನಾವು ಓದಿಕೊಂಡ್ರೆ ಬಹುತೇಕ ಈಗ ಪ್ರಜಾಪ್ರಭುತ್ವದ ಅರ್ಥವನ್ನು ನಾವು ಸಮರ್ಥವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಹಿನ್ನೆಲೆ ಒಳಗಡೆ ನಾನು ವಚನಯುಗವನ್ನು ವಿಶ್ಲೇಷಿಸ್ತಾ, ಷಣ್ಮುಖ ಶಿವಯೋಗಿಗಳು ವಚನಯುಗದ ನಂತರ ಸುಮಾರು 500 ವರ್ಷಗಳ ನಂತರ ನಮಗೆ ಅವರು ಕಾಣಿಸಿಕೊಡ್ತಾರೆ. ಆ ಕಾಲಘಟ್ಟದಲ್ಲಿ 5 ಅಂದರೆ 17ನೇ ಶತಮಾನದ ವಚನಯುಗ ನಮಗೆ 12ನೇ ಶತಮಾನದಲ್ಲಿ ನಮಗೆ ಗೋಚರಿಸಿದರೆ, ಷಣ್ಮುಖ ಶಿವಯೋಗಿಗಳು ನಮಗೆ ವಚನಯುಗವನ್ನು ಮತ್ತೆ ಪುನರ್ವ್ಯಾಖ್ಯಾನ ಮಾಡಲಿಕ್ಕೆ, ವಚನಯುಗವನ್ನು ಮತ್ತೆ ಸಮಾಜದಲ್ಲಿ ಬಿತ್ತಲಿಕ್ಕೆ ಅವರು ಪ್ರಯತ್ನ ಪಟ್ಟದ್ದು 500 ವರ್ಷಗಳ ನಂತರ ನಮಗೆ ಕಾಣಿಸ್ಕೊಡ್ತಾರೆ. ಇಲ್ಲಿ ಹೇಗೆ ನಮಗೆ ಗೋಚರಿಸ್ತಾರೆ ಷಣ್ಮುಖ ಶಿವಯೋಗಿಗಳು ಅಂತ ಅಂದರೆ, ಬಸವಾದಿ ಶರಣರ ಎಲ್ಲ ಆಶಯಗಳನ್ನು ಸಮಾಜದಲ್ಲಿ ಮತ್ತೆ ಕಟ್ಟುವ ಪ್ರಯತ್ನಕ್ಕೆ ಅವರು ಕೈ ಹಾಕ್ತಾರೆ. ಅಲ್ಲಿ ಪ್ರಧಾನವಾಗಿ ಇರುವಂಥದ್ದು ಕಾಯಕತ್ವ ಅನ್ನುವಂಥದ್ದು. ಕಾಯಕತ್ವ ಎಲ್ಲಿಯವರೆಗೆ ಕಾಯಕತ್ವ ಯಾವುದೇ ಅಡೆತಡೆಗಳಿಲ್ಲದೆ ಮನುಷ್ಯನ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಎಳೆದುಕೊಳ್ಳುತ್ತೋ ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಪರಿಪೂರ್ಣತೆ ಇರುತ್ತೆ ಅನ್ನೋದನ್ನು ನಾವು ಷಣ್ಮುಖ ಶಿವಯೋಗಿಗಳ ವಚನಗಳನ್ನು ಓದ್ಕೊಂಡಾಗ ನಮಗೆ ಅರ್ಥವಾಗುತ್ತೆ. ಇದು ಬಸವಣ್ಣನವರ ಆಶಯ ಆಗಿತ್ತು, ಮತ್ತು ಅನುಭವ ಮಂಟಪದ ತಿರುಳು ಕೂಡ ಅದೇ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಈ ಹಿನ್ನೆಲೆ ಒಳಗಡೆ ಇಂದಿನ ಕಲ್ಯಾಣ ಕರ್ನಾಟಕದ ಭಾಗವಾದಂಥ ಜೇವರ್ಗಿ ಸೀಮೆ, ಅದು ಹೇಳಲಿಕ್ಕೆ ನೋಡಿ ಕಲ್ಯಾಣ ಕರ್ನಾಟಕ, ಆ ಕಲ್ಯಾಣ ಅನ್ನೋದ್ರಲ್ಲೇ ನನಗನ್ಸುತ್ತೆ ಒಂದು ಪವಿತ್ರತೆ ಇದೆ ಅಂತ ಹೇಳಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹೀನ ಅರ್ಥವನ್ನು ಕೊಡುವಂಥದ್ದಲ್ಲ. ಎಲ್ಲ ಶ್ರೇಷ್ಠ ನಿಲುವುಗಳು, ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ನಮಗೆ ಗೋಚರಿಸ್ತಕ್ಕಂಥದ್ದು ಬಹುತೇಕ ಕಲ್ಯಾಣ ಕರ್ನಾಟಕದ ಆ ಭಾಗದಲ್ಲಿ. ಇತಿಹಾಸವನ್ನು ಅವಲೋಕನ ಮಾಡಿದಾಗ ನಮಗೆ ಅದು ಎದುರಾಗುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಷಣ್ಮುಖ ಶಿವಯೋಗಿಗಳು 1639 ಕಾಲಘಟ್ಟದಲ್ಲಿ ತಾಯಿ ದೊಡ್ಡ ಮಾಂಬೆ, ತಂದೆ ಮರಶೆಟ್ಟಿ ಎಂಬತಕ್ಕಂಥವರ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ಗುರು ಅಖಂಡೇಶ್ವರ ಗುರುಗಳು. ನೋಡಿ, ಮತ್ತೆ ನನಗೆ ಅಖಂಡೇಶ್ವರ ಇವರ ವಚನದ ಅಂಕಿತ, ಯಾರ ಷಣ್ಮುಖ ಶಿವಯೋಗಿಗಳ ವಚನದ ಅಂಕಿತ. ಈ ಅಖಂಡ ಅನ್ನುವಂಥ ಶಬ್ದದಲ್ಲೇ ಪ್ರಜಾಪ್ರಭುತ್ವದ ನಿಲುವುಗಳಿದೆ. ನಾವು ಮಾತೆತ್ತಿದ್ರೆ ಭಾರತದ ಬಗ್ಗೆ ಮಾತಾಡ್ತೀವಿ, ಅಖಂಡ ಭಾರತ. ಏನು ಅಖಂಡ ಭಾರತ ಅಂದರೆ, ವೈವಿಧ್ಯವಾದ ಧರ್ಮಗಳಿದೆ, ವೈವಿಧ್ಯವಾದ ಭಾಷೆಗಳಿದೆ, ವೈವಿಧ್ಯವಾದ ಸಂಸ್ಕೃತಿ ಇದೆ, ಜನಜೀವನ ಇದೆ, ಇವೆಲ್ಲವೂ ಕೂಡ ಸೇರಿಕೊಂಡು ಅಖಂಡತೆ ಆಗಿದೆ. ಎಲ್ಲಿ ಅಖಂಡತೆ ಇರುತ್ತೆ ಅಲ್ಲಿ ಪವಿತ್ರತೆ ಇರುತ್ತೆ ಎನ್ನುವುದು, ಪಾವಿತ್ರತೆ ಇರುತ್ತೆ ಎನ್ನುವಂಥದ್ದು. ಪಾವಿತ್ರತೆ ಅನ್ನೋದೇ ನಮ್ಮ ಡೆಮಾಕ್ರಸಿಯ ಇನ್ನೊಂದು ಮುಖ. ಅಂತ ಅಖಂಡೇಶ್ವರರ ಒಂದು ಸಾನ್ನಿಧ್ಯದಲ್ಲಿ ಇವರು ಶಿಷ್ಯತ್ವವನ್ನು ಇವರ ವಿದ್ಯಾರ್ಥಿಯಾಗಿ ಸೇರಿಕೊಂಡು ಎಲ್ಲ ಜಗತ್ತಿನ ತಿಳಿವುಗಳನ್ನು ತಮ್ಮ ಬದುಕಿನ ಅನುಭವಕ್ಕೆ ಷಣ್ಮುಖ ಶಿವಯೋಗಿಗಳು ತಂದುಕೊಳ್ತಾರೆ. ಹೀಗೆ ತಂದುಕೊಳ್ಳುವಾಗ ಆ ಎಲ್ಲ ಅನುಭವಗಳನ್ನು ಕೂಡ ಅವರು ಶಿವಾನುಭವಗಳು ಅಂತಲೇ ಹೇಳಿ ಅವರು ಸ್ವೀಕರಿಸ್ತಾರೆ.
ಏನಿದು ಶಿವಾನುಭವ ಅಂದರೆ ಬಹುತೇಕ ನಾನು ಅಂದ್ಕೊಂಡಿರೋದು, ಯಾವುದು ಶಿವಾನುಭವ ಆಗುತ್ತಪ್ಪ ಅಂದರೆ ಯಾವುದರಲ್ಲಿ ಸಮೃದ್ಧಿ ಇರುತ್ತೋ ಅದು ಶಿವಾನುಭವ ಆಗುತ್ತೆ ಅಂತಕ್ಕಂಥದ್ದು ನನ್ನ ಗ್ರಹಿಕೆ. ಸಮೃದ್ಧಿ ಇರಬೇಕು. ಆ ಸಮೃದ್ಧಿ ಎನ್ನುವಂಥದ್ದು ಸುಮ್ಮನೆ ಬರೋದಿಲ್ಲ, ಅದ್ರ ಹಿಂದೆ ಒಂದು ಕಾಯಕತ್ವ ಇರುತ್ತೆ. ಈ ಕಾಯಕತ್ವ ಅನ್ನೋದು ಸುಮ್ಮನೆ ನಮ್ದಾಗೋದಿಲ್ಲ, ಅದ್ರ ಹಿಂದೆ ಒಂದು ಅಗಾಧವಾದ ಜ್ಞಾನ ಇರುತ್ತೆ. ಆ ಜ್ಞಾನ ನಮ್ದು ಆಗಬೇಕಪ್ಪ ಅಂದರೆ ಅದರಿಂದ ಒಂದು ಶ್ರಮ ಇರಬೇಕಾಗುತ್ತೆ. ಇವೆಲ್ಲವನ್ನು ಒಳಗೊಂಡದ್ದು ಶಿವತ್ವ. ಆ ಶಿವತ್ವವನ್ನು ಪಡ್ಕೊಂಡದ್ದೇ ನಮ್ಮ ಷಣ್ಮುಖ ಶಿವಯೋಗಿಗಳು. ಅವೆಲ್ಲವನ್ನು ಕೂಡ ಶಿವತ್ವದ ಪರಿಕಲ್ಪನೆಯಲ್ಲಿ ಅವರು ತಮ್ಮದಾಗಿಸ್ಕೊಳ್ತಾರೆ. ಈ ಷಣ್ಮುಖ ಶಿವಯೋಗಿಗಳು ನಮಗೆ 700 ವಚನಗಳು ಇದುವರೆಗೂ ಕೂಡ ಲಭ್ಯ ಆಗಿದ್ದಾವೆ. ಈ 700 ವಚನಗಳಲ್ಲೂ ಕೂಡ ಬದುಕಿನ ಪರಿಪೂರ್ಣದೆಡೆಗೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ಬೋದು, ಬದುಕಿನ ಪರಿಪೂರ್ಣದೆಡೆಗೆ ಅದನ್ನು ಅವರು ಮತ್ತೆ ಮತ್ತೆ ಅವರ ಜೀವನವನ್ನು ನಾವು ಓದ್ತಾ ಹೋದಾಗ ಅರಿವಿಗೆ ಬರುತ್ತೆ. ಪರಿಪೂರ್ಣ ಬದುಕನ್ನು ಕಟ್ಟಿಕೊಳ್ಳೋದು, ಪರಿಪೂರ್ಣ ಬದುಕು ಯಾರೋ ಹೇಗೆಲ್ಲ ಬದುಕಬಹುದು, ಆದರೆ ಎಲ್ಲರೂ ಒಪ್ಪಿತವಾದಂಥ ನಿಲುವಿನಲ್ಲಿ ಅಥವಾ ಸಮಾಜ ಒಪ್ಪಿತವಾದ ಬದುಕನ್ನು ಕಟ್ಕೊಳ್ಬೇಕಪ್ಪ ಅಂದರೆ ಅದು ಪರಿಪೂರ್ಣತ್ವದ ಕಡೆ ಹೋಗುತ್ತೆ. ಆ ಪರಿಪೂರ್ಣತ್ವವನ್ನು ನಾನು ಕಟ್ಕೊಳ್ಬೇಕು ಅಂದರೆ, ನನ್ನದಾಗಿಸ್ಕೊಳ್ಬೇಕಪ್ಪ ಅಂತಂದರೆ ನಮಗೆ ಶಿವಾನುಭವ ಬೇಕಾಗುತ್ತೆ. ಆ ಶಿವಾನುಭವ ಯಾವಾಗ ನನ್ನೊಳಗಡೆ ಇಳಿಯಲಿಕ್ಕೆ ಶುರು ಮಾಡ್ಕೊಳ್ತದೋ, ಪ್ರಾರಂಭವಾಗುತ್ತೋ, ಆಗ ನನ್ನಲ್ಲಿ ಪರಿಪೂರ್ಣತೆ ತಾನಾಗಿ ಅರಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಬಹುತೇಕ ಷಣ್ಮುಖ ಶಿವಯೋಗಿಗಳ ಜೀವನ ಚರಿತ್ರೆಯಲ್ಲಿ ನಾವು ಆಲಿಸ್ತಾ ಹೋಗ್ತೇವೆ. ಶುದ್ಧ ಜೀವನದ ಪರಿಕಲ್ಪನೆಯನ್ನು ನಮಗೆ ಷಣ್ಮುಖ ಶಿವಯೋಗಿಗಳು ಅವರ ವಚನಗಳಲ್ಲಿ ಕೊಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಶುದ್ಧ ಜೀವನ ಅಂದರೆ ಏನು? ಗಾಂಧೀಜಿ ಶುದ್ಧ ಜೀವನ ಯಾವುದಪ್ಪ ಅಂದರೆ ಸತ್ಯವನ್ನು ಶುದ್ಧ ಜೀವನ ಅಂತೇಳಿ ಪರಿಭಾವಿಸ್ತಾರೆ. ಹಾಗೆಯೇ ಬುದ್ಧ ಶಾಂತಿಯನ್ನು ತನ್ನ ಶುದ್ಧ ಜೀವನ ಅಂತೇಳಿ ಪರಿಭಾವಿಸ್ತಾನೆ. ಅಲ್ಲಮ ಬಯಲನ್ನೇ ಶುದ್ಧ ಜೀವನ ಅಂತೇಳಿ ಸಂಬೋಧಿಸ್ತಾನೆ. ಹಾಗೆಯೇ ನಮ್ಮ ಬಸವ ತತ್ವ ಇದೆಯಲ್ಲ, ಅಥವಾ ಬಸವಣ್ಣನವರು ಶಿವತ್ವವನ್ನೇ ಪವಿತ್ರ ಅಂತೇಳಿ ಸಂಬೋಧಿಸ್ತಾರೆ. ಶಿವತ್ವದ ಬಗ್ಗೆ ನಾನು ತಮ್ಮ ಜೊತೆಗೆ ನನ್ನ ಗ್ರಹಿಕೆಯನ್ನು ಹಂಚಿಕೊಂಡೆ. ಸಮೃದ್ಧಿ ಎಲ್ಲಿರುತ್ತೋ ಅದನ್ನು ಶಿವತ್ವ ಅಂತೇಳಿ ಅವರು ಸಂಬೋಧಿಸ್ತಾರೆ. ಅಕ್ಕಗೆ ಬಂದರೆ ಅಕ್ಕ ತನ್ನ ಪವಿತ್ರವನ್ನು ಯಾವುದು? ಪರಿತ್ಯಾಗವನ್ನು ಆ ವಿದ್ಯಾರ್ಥಿ ತೇಜಸ್ ಅನ್ನೋರು ಒಂದು ಅದ್ಭುತವಾದಂಥ ವಚನದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಏನದು? ತನು ಶುದ್ಧ ಮನಶುದ್ಧ ಇರುವವರನ್ನು ನೀವು ತೋರಿಸಿ ಚನ್ನಮಲ್ಲಿಕಾರ್ಜುನ ಅಂತೇಳಿ ಅಕ್ಕ ಬೇಡ್ಕೊಳ್ಳೋದು. ಆ ತನು ಶುದ್ಧ ಮತ್ತು ಮನಶುದ್ಧ ಇರೋರು ಸಮಾಜದೊಳಗಡೆ ಇದ್ದಾರೆ ಅಂದರೆ ಅದು ಒಂದು ಪರಿಪೂರ್ಣವಾದ ಸಮಾಜ, ಅದೊಂದು ಶಿವತ್ವದ ಸಮಾಜ, ಅದು ಚನ್ನಮಲ್ಲಿಕಾರ್ಜುನ ಇಷ್ಟಪಡುವ ಸಮಾಜ. ಅಂಥವರನ್ನು ನೀನು ತೋರಿಸು ಅಂತೇಳಿ ಬೇಡ್ಕೊಳ್ಳೋದಿದೆಯಲ್ಲ, ಕೇಳ್ಕೊಳ್ಳೋದಿದೆಯಲ್ಲ, ಅದೊಂದು ಅದಮ್ಯವಾದಂಥ ವ್ಯಕ್ತಿತ್ವ ಅನ್ನೋದನ್ನು ಕಂಡುಕೊಂಡಂಥ ಅಕ್ಕ ಪರಿತ್ಯಾಗದ ಮೂಲಕ ಅಂಥ ಒಂದು ಪಾವಿತ್ರತೆಯನ್ನು ನಾವು ಕಾಣ್ಬೋದು ಅನ್ನೋದು ಅಕ್ಕನ ನಿಲುವು. ಇನ್ನು ಸಿದ್ದರಾಮನು ಅವನು ತನ್ನ ಕಲ್ಲು ಕಾಯಕವನ್ನೇ ಪವಿತ್ರ ಅಂತ ಅಂದ್ಕೊಂಡ, ಸಿದ್ದರಾಮ. ಹಾಗೆಯೇ ಕುವೆಂಪು ಪ್ರಕೃತಿಯನ್ನು ಪವಿತ್ರ ಅಂದ್ಕೊಂಡ್ರು, ಶುದ್ಧ ಅಂದ್ಕೊಂಡ್ರು. ಹಾಗೆಯೇ ವಾಲ್ಮೀಕಿ ರಾಮನನ್ನ ಶುದ್ಧ ಅಂದ್ಕೊತಾರೆ. ಕನಕ ಆದಿಕೇಶವನನ್ನ ಶುದ್ಧ ಅಥವಾ ಪವಿತ್ರ ಅಂದ್ಕೊಳ್ತಾನೆ. ಬೇಂದ್ರೆ ತನ್ನ ಬದುಕಿನಲ್ಲಾದ ನೋವುಗಳನ್ನೇ ಪವಿತ್ರ ಅಂತೇಳಿ ಕಟ್ಕೊಳ್ತಾನೆ. ಈ ಎಲ್ಲ ನಿಲುವುಗಳನ್ನು, ಆಶಯಗಳನ್ನು ನಾವು ಇಟ್ಕೊಂಡು ಷಣ್ಮುಖ ಶಿವಯೋಗಿಗಳನ್ನು ನಾವು ಓದಲಿಕ್ಕೆ ಹೊರಟಾಗ ಅವರ ವಚನಗಳು ನಮ್ಗೆ ಎಷ್ಟೊಂದು, ಈಗೇನು ನಾವು ಕಾಣ್ತಾ ಇದ್ದೀವಲ್ಲ, ಅವರು ಇಲ್ಲಿಗೆ ಸುಮಾರು 700 ವರ್ಷಗಳ ಹಿಂದೆನೇ ಷಣ್ಮುಖ ಶಿವಯೋಗಿಗಳು ಈ ನಿಲುವುಗಳನ್ನು ಬಸವಾದಿ ತತ್ವಗಳ ಆಧಾರದ ಮೇಲೆ ವಿಶ್ಲೇಷಿಸಿದಾರಲ್ಲ. ಅವರು ಇದ್ದಂಥ ಶ್ರೀಮಠ ನಿಜಕ್ಕೂ ಕೂಡ ಒಂದು ವಿಶ್ವವಿದ್ಯಾಲಯದ ಆಕರವಾಗಿ ಬೆಳೀತಾ ಇದೆ. ಅಂಥ ವಿಶ್ವವಿದ್ಯಾಲಯದ ಒಂದು ಶಕ್ತಿಯನ್ನು ಜ್ಞಾನದ ಹಿನ್ನೆಲೆಯಲ್ಲಿ ಪಡಿತಾ ಇರೋದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇಂಥ ಶ್ರೀಮಠದ ಆಶ್ರಯದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಅದನ್ನು ಪರಿಭಾವಿಸಬೇಕಾಗುತ್ತೆ. ವಾಸ್ತವವಾಗಿ ಬದುಕಿಗೆ ಯಾವುದು ಹತ್ತಿರವೋ, ಯಾವುದನ್ನು ಸಾಧಿಸಲಿಕ್ಕೆ ಆಗುತ್ತೋ ಅದೆಲ್ಲವೂ ಕೂಡ ಪವಿತ್ರ ಅನ್ನುವಂಥದ್ದು ನಮಗೆ ಷಣ್ಮುಖ ಶಿವಯೋಗಿಗಳ
ವಚನಗಳ ಮೂಲಕ ನಾನು ಅದನ್ನು ಮುಂದೆ ಪ್ರಸ್ತಾಪ ಮಾಡ್ತೇನೆ ತಮಗೆ. ಅಲ್ಲೆಲ್ಲ ನಮಗೆ ಗೋಚರಿಸ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಅದಕ್ಕೆ ಶಿವಯೋಗಿಗಳ ಒಂದು ವಚನವನ್ನು ಇಲ್ಲಿ ಪ್ರಸ್ತುತಪಡಿಸಿ ನೋಡಿ. ಶಿವಯೋಗಿಯ ಶರೀರ ವೃಥಾ ಸವೆಯಬಾರದು, ಶಿವಯೋಗಿಯ ಶರೀರ ವೃಥಾ ಸವೆಯಬಾರದು, ಅನುಗೊಂಬನಿತು ಕಾಯಕ ನಡೆಯುತ್ತಿರಲೇಬೇಕು, ಎಲ್ಲಕ್ಕೂ ಎಲ್ಲ ಕಾಲಕ್ಕೂ ಅನ್ನುವಂಥದ್ದು. ನೋಡಿ, ಕಾಯಕ. ಈಗ ಶ್ರೀಮಠ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ನಿಲುವುಗಳು, ಅವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ಅವರ ಮಾರ್ಗದರ್ಶನ ಇವೆಲ್ಲವನ್ನೂ ಕೂಡ ತನ್ನ ಒಡಲಲ್ಲಿ ತುಂಬಿಕೊಂಡು ಈ ಕಾಯಕ ನಿಷ್ಠೆಯನ್ನೇ ಪವಿತ್ರ, ಪ್ರಧಾನ, ದೈವತ್ವ ಅಂತಕ್ಕಂಥದ್ದನ್ನು ಇಟ್ಕೊಂಡು ಹೋಗ್ತಾ ಇರೋದೇ ಬಹುತೇಕ ಈ ವಚನದ ಹಿನ್ನೆಲೆ ಒಳಗಡೆ. ಇದನ್ನು ಷಣ್ಮುಖ ಶಿವಯೋಗಿಗಳಲ್ಲಿ ಹುಟ್ಟು ಹಾಕಲಿಕ್ಕೆ ಕಾರಣ ಬಸವಣ್ಣನವರ ಅಥವಾ 12ನೇ ಶತಮಾನದ ಎಲ್ಲ ವಚನಕಾರರ ತಿರುಳು ಬಹುತೇಕ ಈ ಚಿಂತನೆಗಳು ಷಣ್ಮುಖ ಶಿವಯೋಗಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ನನ್ನ ಗೋಚರಕ್ಕೆ ಬಂದಂಥ ವಿಚಾರ ಅನ್ನುವಂಥದ್ದನ್ನು ಬಹಳ ವಿನಮ್ರವಾಗಿ ಸಭೆಯ ಮುಂದೆ ಮಂಡಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ ಅಂತ ಹೇಳಿ ಅಲ್ಲಮನ ಹೇಳ್ತಾನೆ ನೋಡಿ. ಅದನ್ನೇ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ ಅನ್ನುವಂಥದ್ದು ಬಹುತೇಕ ಈ ಕಾರಣಕ್ಕೆ. ಇಲ್ಲಿ ಇವನ ಆರವ, ಇವನ ಆರುವಲ್ಲ, ಇವನಮ್ಮವ. ಅಲ್ಲಿ ಪ್ರಜಾಪ್ರಭುತ್ವ ಇದೆ ನೋಡಿ. ಇವನ ಯಾರು, ಇವನಮ್ಮವ. ಇಲ್ಲಿರ್ತಕ್ಕಂಥ ನಾವೆಲ್ಲ ಒಂದೇ. ಇವನ ಆರುವಲ್ಲ, ಇವನ ನಮ್ಮವ ಅನ್ನೋದ್ರಲ್ಲೇನೆ ನನಗನ್ನಿಸೋದು ಮತ್ತೆ ಈ ಡೆಮಾಕ್ರಸಿಯ ಆಶಯಗಳು ಇರಿದು ಕಿರಿದೆಂಬುದರಲ್ಲಾಗಿರ್ಬೋದು, ಅಥವಾ ಷಣ್ಮುಖ ಶಿವಯೋಗಿಗಳು ಮತ್ತೆ ಕಟ್ಟಿದಂಥ ಕಾಯಕತ್ವದಲ್ಲಾಗಿರ್ಬೋದು, ಇಲ್ಲೆಲ್ಲ ನನಗೆ ಸಮಕಾಲೀನವಾದ ಪ್ರಜಾಪ್ರಭುತ್ವದ ಆಶಯಗಳು ನನಗೆ ಮುಖಾಮುಖಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಅಖಂಡೇಶ್ವರರ ಸಂದರ್ಭದಲ್ಲಿ ಅವರು ಹೇಳಿಕೊಟ್ಟಂಥ ಒಂದು ಷಣ್ಮುಖ ಶಿವಯೋಗಿಗಳಿಗೆ ಒಂದು ಮಾತು ಏನಪ್ಪ ಅಂದರೆ, ದೇವರೆಂಬುವನೇ ನಿಜ ಭಕ್ತನು ಅನ್ನುವಂಥದ್ದು. ಇದನ್ನು ಅಖಂಡೇಶ್ವರರು ತಮ್ಮ ಶಿಷ್ಯನಾದಂಥ ಷಣ್ಮುಖ ಶಿವಯೋಗಿಗಳಿಗೆ ಹೇಳಿಕೊಟ್ಟಂಥ ಒಂದು ಅಭೂತಪೂರ್ವವಾದ ವಾಕ್ಯ. ದೇವರೆಂಬುವನೇ ನಿಜ ಭಕ್ತನು. ನಾವಿವತ್ತು ದೇವರನ್ನು ಬೇರೆ ಬೇರೆ ಪರಿಕಲ್ಪನೆಗಳಲ್ಲಿ ಕಟ್ಕೊಳ್ತಾ ಇದ್ದೇವೆ, ಬೇರೆ ಬೇರೆ ಪರಿಕಲ್ಪನೆಯಲ್ಲಿ ಕಟ್ಕೊಳ್ತಾ ಇದ್ದೇವೆ. ಆ ಹಿನ್ನೆಲೆ ಒಳಗಡೆ ಈ ಮಾತನ್ನು ನಾವು ಮರು ವ್ಯಾಖ್ಯಾನಿಸಿದರೆ ನಮಗೆ ದೈವತ್ವದ ಪರಿಕಲ್ಪನೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಬಹುತೇಕ ಈ ಶಿವಯೋಗಿಗಳ ಈ ವಚನದ ಮೂಲಕ ನಮಗೆ ಗೋಚರಿಸ್ತಾ ಹೋಗುತ್ತೆ. ಶುದ್ಧಿ ನುಡಿ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲನು ಸದಾ ಅಖಂಡೇಶ್ವರನು. ಬಸವಣ್ಣವರು ನಡೆನುಡಿ ಒಂದಾಗಿರಬೇಕು ಅಂತ ಹೇಳ್ತಾರೆ. ಅದೇ ಮಾತನ್ನು ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ ನೋಡಿ ನಮ್ಮ ಷಣ್ಮುಖ ಶಿವಯೋಗಿಗಳು. ಇವತ್ತು ಕೂಡ ಅದನ್ನು ಮತ್ತೆ ನಾವು ಪುನಃ ಸ್ಥಾಪಿಸಬೇಕಾಗುತ್ತೆ. ನಡೆ ಬೇರೆ ನುಡಿ ಬೇರೆ. ಇವತ್ತು ಕೂಡ ಅದಾಗಿದೆ, ನಾವು ಕಾಣಿಸ್ತಾ ಇದ್ವಿ, ನಮಗೆ ಎದುರಾಗುತ್ತೆ. ನಾವು ತರಗತಿ ಕೋಣೆಯ ಸಂದರ್ಭದಲ್ಲಿ ನಮ್ಮ ಗೆಳೆಯರಾದಂಥ ಆತ್ಮೀಯರು ಆದಂಥ ಸಿದ್ಲಿಂಗ ಸ್ವಾಮಿಯವರು ನಾವು ಅನೇಕ ಸಂದರ್ಭದಲ್ಲಿ ತರಗತಿ ಕೋಣೆಯ ಸಂದರ್ಭದಲ್ಲಿ ಇದನ್ನು ನಾವು ಎದುರಿಸ್ತಾ ಇರ್ತೇವೆ. ಅನೇಕ ಜನ ಉಪನ್ಯಾಸಕರು, ಶಿಕ್ಷಕರು ತಾವು ಇದ್ದೀರಿ. ನಾವು ಇವತ್ತು ತರಗತಿ ಕೋಣೆಯಲ್ಲಿ ನಿರ್ವಹಣೆ ಮಾಡಿ ಬಂದದ್ದಕ್ಕೂ ನಾಳೆ ಹೋದಾಗ ಆ ಮಕ್ಕಳ ವರ್ತನೆಗೂ ನಾವು ಹೇಳಿದ್ದೆಲ್ಲವೂ ಈ ಕಾಲಘಟ್ಟದಲ್ಲಿ ಅವರಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಶಿಕ್ಷಣ ಹೃದಯಕ್ಕೆ ಶಿಕ್ಷಣ ಅನ್ನುವಂಥದ್ದನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ. ಎಷ್ಟು ಜನ ಅದನ್ನು ಹೃದಯಕ್ಕೆ ತೆಗೆದುಕೊಳ್ತಾ ಇದ್ದಾರೆ? ಕೇವಲ ಬುದ್ಧಿ ಪ್ರಧಾನವಾದ ಶಿಕ್ಷಣ ಇವತ್ತು ತರಗತಿ ಕೋಣೆಯಲ್ಲಿ ನಿರ್ವಹಣೆ ಆಗ್ತಾ ಇದೆ. ಹೃದಯ ಶಿಕ್ಷಣ, ಈ ಹೃದಯ ಶಿಕ್ಷಣ ಬೇಕಪ್ಪ ಅಂದರೆ ಅದನ್ನು ನಾವು ಅನಿಸುತ್ತೆ ನನಗೆ ಯಾವಾಗಲೂ. ನಾನು ಮಾತಾಡುವಾಗ ತರಗತಿ ಕೋಣೆ ಸಂದರ್ಭದಲ್ಲಿ ಗೆಳೆಯರ ಹತ್ರ ಚರ್ಚೆ ಮಾಡಬೇಕಾದ್ರೆ ನಮ್ಮ ರಾಮಾಯಣ ಮಹಾಭಾರತಗಳಾಗಲಿ ಅಥವಾ ಪುರಾಣ ಕಥೆಗಳಾಗಲಿ ಇವೆಲ್ಲ ಒಂದೊಂದು ಸಿದ್ಧಾಂತಗಳಿವೆ. ಇವು ಸಿದ್ಧಾಂತಗಳು, ಅವು ಕಾವ್ಯಗಳು. ಯಾವುದೇ ಕಾವ್ಯಗಳು ನಮಗೊಂದು ಥಿಯರಿಯನ್ನು ಕೊಡ್ತಾವೆ. ನಮಗೆ ಹಿಂಗಿರಬೇಕು, ಹಿಂಗಿದ್ರೆ ಹೀಗಿರುತ್ತೆ ಅಂತೇಳಿ ಒಂದು ಥಿಯರಿಟಿಕಲ್ A+B² ಇದ್ದಂಗೆ. ಅಥವಾ ದೀರ್ಘ ಸ್ವರ ರಸ್ವ ಏನು ಸಂಧಿ ಕಾರ್ಯ ನಡಿಬೇಕಾದ್ರೆ ಒಂದು ಲೋಪ ಆಗುತ್ತಲ್ಲ, ಅದೊಂದು ಸಿದ್ಧಾಂತ ಅದು. ಆದರೆ ವಚನ ಆಗಲ್ಲ. ಅದನ್ನು ನಾನೊಂದು ಸಿಲೆಬಸ್ ಆಗಿ ನೋಡ್ತೇನೆ. ವಚನ ಅನ್ನುವಂಥದ್ದು ಒಂದು ಸಿಲೆಬಸ್. ಅದು ಸಿಲೆಬಸ್ ಯಾವಾಗಲೂ ಕೂಡ ಹೇಗಿರ್ಬೇಕಪ್ಪ ಅಂದರೆ ಬದುಕಿಗೆ ಹತ್ತಿರವಾಗಿರಬೇಕು ಅನ್ನೋದು ನನ್ನ ನಿಲುವು. ಬದುಕಿಗೆ ಯಾವುದು ನಮಗೆ ಬದುಕನ್ನು ಅರಳಿಸುತ್ತೋ, ಯಾವುದು ನಮಗೆ ಬದುಕನ್ನು ಕಟ್ಟಿಕೊಡುತ್ತೋ ಅದೆಲ್ಲವೂ ಸಿಲೆಬಸ್ ಆಗಬೇಕು. ಅಂಥ ಸಿಲೆಬಸ್ ಏನಿದೆ ಅಂದರೆ ನಾವು ನೇರವಾಗಿ ವಚನ ಯುಗಕ್ಕೆ ಹೋಗಬೇಕು. ಖಂಡಿತ ಇದು ನನಗೆ ಅತಿಶಯೋಕ್ತಿ ಅಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಂಥ ನಿಲುವನ್ನು
ಅಂಥ ಗಟ್ಟಿತನವನ್ನು, ಯಾಕೆಂದರೆ ಆ ಕಾಲಘಟ್ಟದಲ್ಲಿದ್ದಂಥ ಜನಜೀವನ ಇದೆಯಲ್ಲ, ಅದು 12ನೇ ಶತಮಾನದಲ್ಲಿ ಏನಿತ್ತೋ ಶಿವಯೋಗಿಗಳವರ ಕಾಲದಲ್ಲೂ, ಷಣ್ಮುಖ ಶಿವಯೋಗಿಗಳ ಕಾಲದಲ್ಲೂ ಅದೇ ಇತ್ತು. ಇವತ್ತು 21ನೇ ಶತಮಾನದಲ್ಲೂ ಅದೇ ಇದೆ ಅಂತ ಒಪ್ಕೋಬೋದಾ? ಒಂದಷ್ಟು ಇಂಥ ಕಾರ್ಯಕ್ರಮಗಳ ಮೂಲಕ ಮತ್ತೆ ಮತ್ತೆ ಹುಣ್ಣಿಮೆ ಬೆಳಕು ಅನೇಕ ಹೃದಯಗಳಲ್ಲಿ ಪ್ರಸರಿಸ್ತಾ ಇರ್ಬೋದು. ಆದರೂ ಇನ್ನೂ ನಮಗೆ 12ನೇ ಶತಮಾನ ಅಥವಾ ಷಣ್ಮುಖ ಶಿವಯೋಗಿಗಳ ನಿಲುವುಗಳ ಪರಿಪೂರ್ಣತೆ ಈಗಲೂ ಆಗಿಲ್ಲ ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಮತ್ತೆ ಇವರನ್ನು ಪುನರ್ ನಮ್ಮ ಹೃದಯಗಳಲ್ಲಿ, ಎಲ್ಲಿ ಶಿಕ್ಷಣದ ಮೂಲಕ, ಇಂಥ ಕಾರ್ಯಕ್ರಮಗಳ ಮೂಲಕ ಮರು ವ್ಯಾಖ್ಯಾನವನ್ನು ಮಾಡಿ ಆ ಹೃದಯಗಳಲ್ಲಿ ತುಂಬೋದ್ರ ಮೂಲಕ ನಾವು ದೇಶ ಕಟ್ಟುವ, ಸಮಾಜ ಕಟ್ಟುವ ಕಾಯಕಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗುವಂಥದ್ದು ಬಹುತೇಕ ಇಂಥ ಕಾರ್ಯಕ್ರಮದ ಹಿಂದೆ ಇರುವ ಒಂದು ಘನವಾದ ಉದ್ದೇಶ ಅಂತಲೂ ಕೂಡ ನಾನು ಪರಿಭಾವಿಸುತ್ತೇನೆ. ಷಣ್ಮುಖ ಶಿವಯೋಗಿಗಳು ಇವರು ಕಾಲಘಟ್ಟದಲ್ಲಿ ಇದ್ದಂತಹ ಇನ್ನಿತರ ಸಮಕಾಲೀನ ವಚನಕಾರರಾಗಿ ಚಿನ್ನೂರ ಜಲಾಲ ಸಾಹೇಬ, ಕಡಿಕೋಳದ ಮಡಿವಾಳಪ್ಪ, ಕೋಲ ಶಾಂತಯ್ಯ ಇವರೆಲ್ಲರೂ ಕೂಡ ಆ ಕಾಲದ ಸಮಕಾಲೀನ ಶರಣರಾಗಿ ಕಂಡುಬರುವಂಥದ್ದು. ಇವರಿಗೆ ಷಣ್ಮುಖ ಶಿವಯೋಗಿಗಳಿಗೆ ಬಹುತೇಕ ಇವರು ಒಂದು ಸಾಥನ್ನು ನೀಡ್ತಾರೆ. ಈಗ ಒಬ್ಬ ಶ್ರೀಮಠದ ಅಧ್ಯಕ್ಷರಾಗಿ ಅಥವಾ ಶ್ರೀಮಠದ ಮಹಾಸ್ವಾಮೀಜಿಗಳಾಗಿ ಷಣ್ಮುಖ ಶಿವಯೋಗಿಗಳು ಮಠ ಕಟ್ಟುವುದರ ಜೊತೆಗೆ ಸಮಾಜವನ್ನು ತಿದ್ದುವ, ಸಮಾಜದ ಕೈಂಕರ್ಯವನ್ನು ಮಾಡುವ ಕೆಲಸಕ್ಕೂ ಕೈ ಹಾಕಿದ್ದು ಒಂದು ದೊಡ್ಡ ಸವಾಲದು. ಒಂದು ಮಠದ ಸ್ವಾಮೀಜಿಗಳಾಗಿ ಅಥವಾ ಒಂದು ಸಮಾಜದ ವ್ಯಕ್ತಿಯಾಗಿ ಕೆಲಸ ಮಾಡೋದ್ರಲ್ಲಿ ಸಾಕಷ್ಟು ವೈಪರೀತ್ಯಗಳಿದೆ, ವೈರುಧ್ಯಗಳಿದೆ, ಬೇರೆ ಬೇರೆ ಸವಾಲುಗಳಿದೆ. ಅಂಥ ಸವಾಲುಗಳನ್ನು ಅವರು ಸಾಮರಸ್ಯದ ಬದುಕಿನ ಹಿನ್ನೆಲೆಯಲ್ಲಿ ಅವರು ಸ್ವೀಕರಿಸಿ ಲಿಂಗವನ್ನು ನೆನೆದು ಲಿಂಗವೇ ತಾನಾದಂತೆ, ಲಿಂಗವನ್ನು ನೆನೆದು ಲಿಂಗವೇ ತಾನಾದಂತೆ, ಗುರುವನ್ನು ನೆನೆದು ಗುರುವೇ ತಾನಾದಂತೆ, ಬಸವ ಎಂದು ಅನುದಿನವೂ ನೆನೆದು ಬಸವನೇ ತಾನಾದಂತೆ. ಇದು ಷಣ್ಮುಖ ಶಿವಯೋಗಿಗಳ ಒಂದು ವಚನ. ಅವರು ಹೇಳ್ತಾರೆ, ಅದನ್ನು ನಾವು ಯಾವುದನ್ನು ಪ್ರತಿನಿತ್ಯವೂ ಪಠಿಸ್ತಾ ಇರ್ತೀವೋ, ಯಾವುದನ್ನು ಪ್ರತಿನಿತ್ಯವೂ ನಾವು ಮನಃಪಟಲದ ಮೇಲೆ ತಂದುಕೊಳ್ತಾ ಇರ್ತೀವೋ ಅದು ನಾವು ಆಗಲಿಕ್ಕೆ ಸಾಧ್ಯ ಇದೆ, ಹಾಗಾಗಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಮನೋವೈಜ್ಞಾನಿಕವಾದಂಥ ತಂತ್ರಗಾರಿಕೆ, ಮನೋವೈಜ್ಞಾನಿಕವಾದಂತಹ ಕಸುಬನ್ನು ಈ ಜಗತ್ತಿಗೆ ಕಟ್ಟಿಕೊಟ್ಟಂಥವರು ಬಸವಣ್ಣನವರ ಮೂಲಕ ನಮ್ಮ ಷಣ್ಮುಖ ಶಿವಯೋಗಿಗಳು ಅಂತಕ್ಕಂಥದ್ದನ್ನು ಈ ವೇದಿಕೆಯಲ್ಲಿ ಮತ್ತೆ ನಾವು ಸ್ಮರಿಸಿಕೊಳ್ಬೇಕಾಗುತ್ತೆ. ಮತ್ತೆ ಮುಂದುವರೆದವರ ವಚನದಲ್ಲಿ ನನ್ನನ್ನು ಕಾಡ್ತಾ ಹೋದಂಥ ಕೆಲವು ವಚನಗಳಿದೆ. ಇಲ್ಲಿ ಗುರುವ ಹಿಡಿದು ಕುರುಹು ಕಂಡರು, ಗುರುವ ಹಿಡಿದು ಕುರುಹು ಕಂಡರು, ಕುರುಹಿನಿಂದ ಅರಹು ಕಂಡರು, ಅರಹಿನಿಂದ ಆಚಾರ ಕಂಡರು, ಆಚಾರದಿಂದ ನಿಜವ ಕಂಡರು, ನಿಜದಿಂದ ಅಖಂಡೇಶ್ವರರೇ ತಾವಾದರು. ಹೌದಲ್ವಾ? ಸಾಧ್ಯ ಇದೆಯಲ್ಲ ಸರ್? ಇದು ಸಾಧ್ಯ ಇದೆ. ನಾನು ಆಗಲೇ ಏನು ಹೇಳಿದ್ದೆ ನಿಮಗೆ, ಒಂದು ಪವಿತ್ರತೆ ಹಿಂದೆ ಪ್ರಜಾಪ್ರಭುತ್ವ ಇದೆ, ಅದರಿಂದ ಒಂದು ಕಾಯಕ ನಿಷ್ಠೆ ಇದೆ ಅನ್ನೋದನ್ನು ಹೇಳ್ದಂಗೆ ಕ್ಷಮೆ ಇರಲಿ ಸರ್. ಗುರುವ ಹಿಡಿದು ಕುರುಹು ಕಂಡರು. ಕುರುಹು ಅಂದರೆ ಗುರುತು. ಇಲ್ಲಿ ಗುರು ಹಿಂದೆ ಇದ್ದರೆ ಮಾತ್ರ ಗುರಿ ಸಾಧಿಸಲಿಕ್ಕೆ ಸಾಧ್ಯ. ಏನೋ ಒಂದು ಗುರುತನ್ನು ಇಟ್ಕೋಬೇಕು ನಾವು ಬದುಕಲ್ಲಿ. ಆ ಗುರುತನ್ನು ಇಟ್ಕೊಳ್ಬೇಕು ಅಂದರೆ ನನ್ನ ಹಿಂದೆ ಗುರು ಇರಬೇಕು. ಗುರುವೇ ಎಲ್ಲದಕ್ಕೂ ಕಾರಣ. ಅದಕ್ಕೆ ಒಂದು ಮಾತಿದೆ ನೋಡಿ, ಹರ ಮುನಿದರೆ ಕಾಯುವನು, ಗುರು ಮುನಿದರೆ ಕಾಯಕ್ಕೆ ಸಾಧ್ಯನೇ ಇಲ್ಲ. ನಾನೇನಾದರೂ ಇವತ್ತು ಇಲ್ಲಿ ನಿಂತಿದ್ದೇನೆ ಅಂದರೆ ಇದಕ್ಕೆ ಕಾರಣ ನನ್ನ ಹಿಂದೆ ಇರ್ತಕ್ಕಂಥ ಒಬ್ಬ ಗುರು ದೃಷ್ಟಿ. ಯಾರ ಮೇಲೆ ಗುರು ದೃಷ್ಟಿ ಬೀಳ್ತದೋ ಆತ ಯಾವತ್ತೂ ಕೂಡ ಹಿಂದಿರುಗಿ ಬಿಡೋದಿಲ್ಲ. ಇದು ಜಗತ್ತು ಕೊಂಡಿರ್ತಕ್ಕಂಥ ಸತ್ಯ. ಅದನ್ನು ನಾನು ಅಂದ್ಕೊಂಡಿದ್ದೀನಿ, ನಾವು ಅನುಭವಿಸಿದ್ದೀವಿ ಕೂಡ. ಹೌದು,
ಗುರುದೃಷ್ಟಿ ಪ್ರತಿಯೊಬ್ಬರ ಮೇಲೂ ಬೀಳಲೇಬೇಕು. ಬಿದ್ದಾಗ ಅವನ ಬದುಕೆ ಪಾವನವಾದಂತೆ. ಹಾಗಾಗಿ ನನಗೆ ಗುರುತು ಬೇಕು ಅಂದರೆ, ನನಗೊಂದು ಗುರಿ ಬೇಕು ಅಂದರೆ ನನ್ನ ಹಿಂದೆ ಏನಿರಬೇಕಾಗುತ್ತೆ? ಗುರು ಇರಬೇಕಾಗುತ್ತೆ. ಗುರುವನ್ನು ಕಂಡು ಗುರುತನ್ನು ಕಂಡುಕೊಂಡೆ. ಕುರುಹಿನಿಂದ ಅರಹು. ಅರಹು ಅಂದರೆ ಎಸ್ ಹೇಳಿ ಮಕ್ಕಳ. ಅರಿವು, ಅರಹು, ತಿಳುವಳಿಕೆ. ಗುರು ಇದ್ದಾರೆ ಅಂದರೆ ಅಲ್ಲಿ ತಿಳುವಳಿಕೆ ಬರುತ್ತೆ. ಆ ತಿಳುವಳಿಕೆಯನ್ನು ಗುರು ಕೊಡ್ತಾರೆ. ಗುರುವಿನ ಶಬ್ದನೇ ಅಖಂಡವಾದ್ದು. ಗುರು ಪರಿಕಲ್ಪನೆಯನ್ನು ನಾವು ಕಟ್ಕೊಡೋಕೆ ಸಾಧ್ಯನೇ ಇಲ್ಲ. ಅದು ಅನನ್ಯವಾದ್ದು. ಅದಕ್ಕೊಂದು ಎಲ್ಲೇ ಇಲ್ಲ. ನಾವು ಎಲ್ಲೇ ಹಾಕಂತ ಹೋದ್ರೆ ಗುರುವನ್ನ ಸೀಮಿತಗೊಳಿಸ್ತೀವಿ ಅಂತ ಅದರ ಅರ್ಥ. ಗುರು ಬೇರೆ ಅಲ್ಲ, ದೈವ ಬೇರೆ ಅಲ್ಲ. ಆ ಪರಿಕಲ್ಪನೆಯಲ್ಲಿ ನಾವು ನೋಡಿದಾಗ ನನಗೊಂದು ತಿಳುವಳಿಕೆ ಅಲ್ಲಿ ಲಭ್ಯ ಆಗುತ್ತೆ. ಅರಹಿನಿಂದ ಆಚಾರ ಕಂಡರು. ನನಗೆ ತಿಳುವಳಿಕೆ ಇದ್ರೆ ನನ್ನ ಮಾತು ಹೇಗಿರಬೇಕು, ನನ್ನ ಕಾಯಕ ಹೇಗಿರಬೇಕು, ನನ್ನ ಬದುಕಿರ್ಬೇಕು ಹೇಗಿರಬೇಕು ಅನ್ನೋದನ್ನು ನಾನು ಇದಕ್ಕಿಂತ ಯಾವ ವಿಶ್ವವಿದ್ಯಾನಿಲಯ ಬೇಕು ನಮಗೆ? ಇಂಥ ವಚನ, ಈ ವಚನವೇ ನನಗೊಂದು ವಿಶ್ವವಿದ್ಯಾನಿಲಯದಂತೆ ಕಾಣಿಸ್ತಾ ಇದೆ. ವಿಶ್ವವಿದ್ಯಾನಿಲಯಗಳು ಈ ವಚನದ ಕೆಲಸವನ್ನು ಮಾಡಿದರೆ ಬಹುತೇಕ ನಮ್ಮ ಸಮಾಜ ಪವಿತ್ರವಾಗುತ್ತೆ. ಇವತ್ತು ಹೋಗಿರೋರೆಲ್ಲ, ಮೇರುಸ್ತರಕ್ಕೆ ಹೋಗಿರೋರೆಲ್ಲ ಎಲ್ಲ ಯೂನಿವರ್ಸಿಟಿಗಳ ಮೂಲಕನೇ ಹೋಗ್ತೀವಿ. ನಾವು ಯೂನಿವರ್ಸಿಟಿಗಳಿಂದಲೇ ಬರ್ತೀವಿ. ನಾವೆಲ್ಲರೂ ವಿಶ್ವವಿದ್ಯಾನಿಲಯಗಳಿಂದಲೇ ಈಚೆ ಬಂದಿರೋದು. ಏನು ಕಟ್ಟಿಕೊಟ್ಟಿದೆ, ನಾವೇನು ಕಟ್ಟಿಕೊಂಡಿದ್ದೀವಿ ಅನ್ನೋ ಒಂದು ಪ್ರಶ್ನೆಯನ್ನು ಹಿಂದಿರಿಗೆ ಹಾಕ್ಕೊಂಡ್ರೆ ನಮ್ಗೆ ಅನೇಕ ಸಂದರ್ಭಗಳಲ್ಲಿ ಉತ್ತರಗಳು ಲಭ್ಯ ಆಗಲ್ಲ. ಅದಕ್ಕೆ ಅನೇಕ ವೈರುಧ್ಯಗಳು, ಸವಾಲುಗಳು ನಮಗೆ ಎದುರಾಗಿ ಕಾಣಿಸ್ತದೆ. ಹಾಗಾಗಿ ನನಗೆ ಷಣ್ಮುಖ ಶಿವಯೋಗಿಗಳ ಈ ವಚನ, ಮರು ವ್ಯಾಖ್ಯಾನದ ಈ ವಚನ ಇದೆಯಲ್ಲ, ಇದೊಂದು ಯೂನಿವರ್ಸಿಟಿ ಅಂತ ನನಗೆ ಕಾಣಿಸ್ತಾ ಇದೆ. ಅದರೊಳಗಡೆ ಎಲ್ಲ ಇದೆ. ಒಂದು ವಿಶ್ವವಿದ್ಯಾನಿಲಯ ಕೊಡಮಾಡ್ತಕ್ಕಂಥ ಎಲ್ಲ ಕೆಲಸವನ್ನ ವಚನಯುಗ ಮಾಡಿಕೊಟ್ಟಿದೆ. ಆನಂತರ 17ನೇ ಶತಮಾನದ ಷಣ್ಮುಖ ಶಿವಯೋಗಿಗಳು ಕೂಡ ಕೊಡಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ ಮೂಲಕ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ ಎನ್ನುವಂಥದ್ದು. ಅರಹಿನಿಂದ ಆಚಾರ. ಯಾವತ್ತೂ ನಮ್ಮ ತಿಳುವಳಿಕೆಯಿಂದ ನಮ್ಮ ಜ್ಞಾನವನ್ನು ಕಟ್ಕೊಳ್ಬೇಕು. ನಮ್ಮ ತಿಳುವಳಿಕೆಯಿಂದ ನಮ್ಮ ಕಾಯಕವನ್ನು ಮಾಡಬೇಕು. ಮಾತಲ್ಲಿ ಹೇಳ್ತಿರ್ತಾರೆ, ಕತ್ತೆನೂ ಕೆಲಸ ಮಾಡುತ್ತೆ. ಕತ್ತೆ ಅಂತೇಳಿ ಅದಂತೇಳಿ ಹೀನ ಅನ್ನೋ ಅರ್ಥದಲ್ಲಿ ತಗೋಬಾರ್ದಲ್ಲ. ನನ್ನ ತಿಳುವಳಿಕೆ, ನನ್ನ ಎಚ್ಚರ, ನನ್ನ ಜಾಗೃತಿ, ನನಗೊಂದು ವಿವೇಕ. ಆ ವಿವೇಕ ಬರುತ್ತೇಕ ನನ್ನ ಅರಿವಿನಿಂದ. ಈ ಅರಿವು ಎಲ್ಲಿಂದ ಹುಟ್ಟಿತು? ನನಗೆ ಗುರು ದಯಪಾಲಿಸಿದರು. ಅಂಥ ಮಹಾಗುರುವಿನ ದಯೆಯಿಂದ ನಾನು ಆಚಾರವನ್ನು ಕಂಡುಕೊಂಡೆ. ಅದರಿಂದ, ಆಚಾರದಿಂದ ನಿಜವ ಕಂಡೆ. ನಿಜ ಅಂದರೆ ಬದುಕು, ನಿಜ ಅಂದರೆ ಸತ್ಯ, ನಿಜ ಅಂದರೆ ಜೀವನ, ನನ್ನ ಚಲನೆ, ಈಗೆಲ್ಲ ಅರ್ಥೈಸ್ತೀವಿ. ಅದನ್ನು ನನ್ನನ್ನು ಅರಿವಿಗೆ ಸಂಬಂಧಪಟ್ಟಂತೆ ಅದನ್ನು ಅರ್ಥೈಸ್ತಾ ಹೋಗ್ತೇನೆ. ಇಷ್ಟಾದರೆ ಆ ವ್ಯಕ್ತಿಯ ಜೀವನಕ್ಕೆ ಇನ್ನೇನು ಬೇಕಿದೆ? ಇನ್ನು ಆ ವ್ಯಕ್ತಿಗೆ ಇನ್ನೇನು ಕೊಡಬೇಕಾಗಿದೆ ನಾವು? ಅಲ್ಲಿ ಪರಿಪೂರ್ಣತೆ ಬರುತ್ತೆ, ಅಲ್ಲಿ ಪವಿತ್ರತೆ ಬರುತ್ತೆ, ಅಲ್ಲಿ ಎಲ್ಲವೂ ಸಾಮರಸ್ಯಗೊಳ್ಳುತ್ತೆ. ಎಲ್ಲಿ ಸಾಮರಸ್ಯ ಇರುತ್ತೋ ಅಲ್ಲಿ ಬೆಳದಿಂಗಳು ಹುಟ್ಟುತ್ತೆ. ಅದನ್ನು ಬಹುತೇಕ ಷಣ್ಮುಖ ಶಿವಯೋಗಿಗಳ ಈ ವಚನ ನಮಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಪರಿಭಾವಿಸ್ತೇನೆ. ಹಾಗಾಗಿ ವಚನ ಒಂದು ಶಿವಾನುಭವದ ಸಿದ್ಧಾಂತದ ರೂಹಿನಂತಿದೆ. ನಮಗೆ ಮ್ಯಾಥಮೆಟಿಕ್ಸ್ ಮಾಡುವಾಗ ಅಥವಾ ಯಾವುದೋ ಕನ್ನಡ ಗ್ರಾಮರ್ ಮಾಡುವಾಗ, ಇಂಗ್ಲೀಷ್ ಗ್ರಾಮರ್ ಮಾಡುವಾಗ ಒಂದು ಸಿದ್ಧಾಂತ ಹಾಕ್ಕೊಳ್ತೀವಿ. ಎಲ್ಲಿ ಎ ಬರಿಬೇಕು, ಎಲ್ಲಿ ದಿ ಬರಿಬೇಕು ಇಂಗ್ಲೀಷಲ್ಲಿ. ನನಗೆ ಶಿವಾನುಭವದ ಸಿದ್ಧಾಂತ ನೋಡು ಈ ವಚನದ ತಿರುಳನ್ನು ಕೊಡ್ತಾ ಇದೆ. ಇದನ್ನು ಶಿವಾನುಭವ ಅಂತ ಹೇಳಿ ನಮಗೆ ಷಣ್ಮುಖ ಶಿವಯೋಗಿಗಳ ಮಾತಿನಿಂದ ನಾವು ಅರ್ಥೈಸಿಕೊಳ್ತೇವೆ. ಬಸವಾದಿ ಶರಣರ ಅಧ್ಯಯನದ ಫಲವಾಗಿ ಬಹುತೇಕ ಷಣ್ಮುಖ ಶಿವಯೋಗಿಗಳು ಅನನ್ಯವಾದ ತಮ್ಮ ಅಖಂಡೇಶ್ವರರ ಗುರುಪದೇಶದಿಂದ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅಖಂಡೇಶ್ವರರು ಕ್ರಿಸ್ತಶಕ 1659 ಸುಮಾರಿನಲ್ಲಿ ಲಿಂಗೈಕ್ಯರಾಗ್ತಾರೆ. ಆನಂತರ ಇವರು ಅದರ ಉತ್ತರಾಧಿಕಾರತ್ವವನ್ನು ಇವರು ಪಡ್ಕೊಳ್ತಾರೆ. ಷಣ್ಮುಖ ಶಿವಯೋಗಿಗಳು ಶ್ರೀಮಠದಲ್ಲಿ ಇವರ ಬದುಕು, ಇವರ ಜೀವನ, ಇದೆಲ್ಲವನ್ನು ನೋಡಿದರೆ, ಇವರು ಕೊಡ್ತಕ್ಕಂಥ ಉಪದೇಶಗಳು ಇವೆಲ್ಲವನ್ನು ನೋಡಿದರೆ ಜನರಿಗೆ ದೃಷ್ಟಾಂತಗಳ ಮೂಲಕ
ದೃಷ್ಟಾಂತಗಳ ಮೂಲಕ ಅವರು ಉಪದೇಶವನ್ನು ಕೊಡ್ತಾ ಇದ್ರು. ದೃಷ್ಟಾಂತಗಳು ನಮಗೆ ಕೊಡುವಷ್ಟು ಅರ್ಥವನ್ನು ಬಹುತೇಕ ನೇರ ಮಾತುಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೋಡು, ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ, ಎಂಥ ದೃಷ್ಟಾಂತ ಇದೆ ಅದರಲ್ಲಿ. ಯಾವುದು ತೋಟ, ಯಾವುದು ಗುದ್ದಲಿ ಅಂತ ಹೊರಟ್ರೆ ಅಲ್ಲಿ ಒಂದು ಅಪಾರವಾದ ಅರಿವು ಇದೆ. ಈ ದೃಷ್ಟಾಂತಗಳಿದೆಯಲ್ಲ, ಅದೇ ಬಸವಣ್ಣವ್ರ ವಚನ ಬಂದು ಕಳಬೇಡ. ಯಾವುದು ಅಂತರಂಗ ಮತ್ತು ಬಹಿರಂಗ, ಶುದ್ಧತ್ವ ಎಲ್ಲಿದೆಯಪ್ಪ ಅಂದರೆ ಒಂದು ಸರಳವಾದ ವಚನದ ಮೂಲಕ ಬದುಕನ್ನು ಕಟ್ಟೋದು ಹೀಗೆ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅದಕ್ಕಿಂತ ಇನ್ನೇನು ಬೇಕು ನಮ್ಮ ಜೀವನದಲ್ಲಿ? ಕೂಡಲ ಸಂಗಮ ಅನ್ನೋದು ಒಂದು ಸಂಕೇತ, ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಸಂಕೇತ, ರಾಮನಾಥ ಅನ್ನುವಂಥದ್ದು ಸಂಕೇತ, ಹಾಗೆಯೇ ಅಖಂಡೇಶ್ವರ ಅನ್ನುವಂಥದ್ದು ಸಂಕೇತ. ಈ ಸಂಕೇತಗಳೇ ನಮ್ಮ ಬದುಕಿನ ಏಕತೆಯ ಆಯಾಮಗಳು ಅಂತೇಳಿ ನಾವು ಕಾಣ್ತೇವೆ. ನಮ್ಮ ಬದುಕೆ ಬೇಕಾಗಿರುತ್ತೆ. ಕೂಡಲ ಸಂಗಮದಲ್ಲಿ ಎಲ್ಲವೂ ಸೇರ್ಕೊಳ್ಳುತ್ತೆ, ಎಲ್ಲವೂ ಒಳಗೊಳ್ಳುತ್ತೆ. ಆ ಸಂಕೇತ ಬಹಳ ಅದ್ಭುತವಾಗಿದೆ. ಅಲ್ಲಿ ನಾನು ಮತ್ತೆ ಯಾವಾಗಲೂ ಕೂಡ ಹೇಳಲಿಕ್ಕೆ ಹೊರಡೋದು, ಪ್ರಜಾಪ್ರಭುತ್ವದ ಆಶಯಗಳು ಕೂಡಲ ಸಂಗಮದಲ್ಲಿದೆ, ಚನ್ನಮಲ್ಲಿಕಾರ್ಜುನನಲ್ಲಿದೆ. ಎಲ್ಲಿ ಶುದ್ಧತೆ ಇದೆ ಅಲ್ಲಿ ಪ್ರಜಾಪ್ರಭುತ್ವ ಇದೆ. ಚನ್ನಮಲ್ಲಿಕಾರ್ಜುನ ಕೇಳೋದೇ ಅದಕ್ಕೆ ಅಕ್ಕ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಣುವ ಚಿಂತೆ. ಈ ಚಿಂತನೆಗಳನ್ನೆಲ್ಲ ನಾವು ಹೋಗ್ಲಾಡ್ಸೋದಕ್ಕೆ ರಾಮನಾಥ ನನಗೆ ದಾರಿಯನ್ನು ತೋರಿಸು ಅಂತ ಹೇಳೋದೇ ಬಹುತೇಕ ಪಾವಿತ್ರತೆಯ ನಿಲುವು. ಇವೆಲ್ಲವನ್ನು ಕೂಡ ಷಣ್ಮುಖ ಶಿವಜಿಗಳು ಮತ್ತೆ 17ನೇ ಶತಮಾನದಲ್ಲಿ 12ನೇ ಶತಮಾನವನ್ನು ಮತ್ತೆ ತರುವ ಪ್ರಯತ್ನವನ್ನು ತಮ್ಮ ವಚನಗಳ ಮೂಲಕ ಮಾಡಿದರು ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಇಲ್ಲಿ ಕಾಲನೆಂಬ ಜಲಗಾರ ಅಥವಾ ಜಾಲಗಾರ, ಕರ್ಮವೆಂಬ ಬಲೆಯ ಬೀಸಿ, ಕಾಮವೆಂಬ ಬೇಟೆಗಾರ, ಮಾಯೆ ಎಂಬುದೇ ಇಲ್ಲಿ ರಕ್ಕಸಿ. ಈ ವಚನಗಳೆಲ್ಲವೂ ಕೂಡ ಸಮಕಾಲೀನ ಜಗತ್ತಿನ 17ನೇ ಶತಮಾನದ ಜಗತ್ತಿನ ತಲ್ಲಣಗಳನ್ನು, ವೈರುಧ್ಯಗಳನ್ನು ಬಿಂಬಿಸ್ತಾ ಹೋಗ್ತವೆ. ಈಗಲೂ ಇಲ್ಲ ಅಂತಲ್ಲ, ಇದೆ, ಈಗಲೂ ಕೂಡ ಇದೆ. ಅದು ಕುವೆಂಪು ಅದಕ್ಕೆ ಅನಿಕೇತನ ಪದ್ಯ ಕಟ್ಟಿದ್ದೇ ಅದಕ್ಕಾಗಿ. ಅವರು ತನಗೆ ತಾನೇ ಹೇಳ್ಕೊಟ್ಟು, ಬಸವಣ್ಣವ್ರ ಥರ ಕುವೆಂಪು ನನಗೆ ಹೆಂಗೆ ಕಾಣಿಸ್ತಾರೆ ಅಂದರೆ ತನಗೆ ಮೊದಲು ನಾನು ಸರಿ ಆಗಬೇಕು. ಬಸವಣ್ಣವ್ರು ಮಾಡಿದ್ದು ಕೂಡ ಅದೇನೆ, ಅಲ್ಲಮ ಪ್ರಭು ಮಾಡಿದ್ದು ಅದೇ, ಚನ್ನಮಲ್ಲಿಕಾರ್ಜುನನ ಆರಾಧ್ಯ ದೈವದ ಮಾಡ್ಕೊಂಡಂತ ಅಕ್ಕ ಮಾಡಿದ್ದು ಅದೇ. ಮೊದಲು ನಾನು ಶುದ್ಧನಾಗಬೇಕು, ಆಗ ಈ ಜಗತ್ತು ಅನಿಕೇತನದಂತೆ ಕಾಣಿಸುತ್ತೆ. ಓ ನನ್ನ ಚೇತನ ಆಗುನ್ಯ ಅನಿಕೇತನ. ಬಹುತೇಕ ಬಸವಣ್ಣವರ ಕಳಬೇಡ ಕೊಲಬೇಡ ಅನ್ನುವ ಹಿನ್ನೆಲೆಯಲ್ಲಿ ಅದು ಪ್ರೇರಣೆ ಕೊಟ್ಟಿದೆ ಕುವೆಂಪುಗೆ ಅಂತೇಳಿ ನನಗೆ ಅನಿಸುತ್ತೆ. ಅದು ಆಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಕಾಯಕತ್ವವನ್ನು, ಜಾತ್ಯತೀತತೆಯನ್ನು, ಸಮಾಜದ ಸಮಾನತೆಯ ರಚನೆಯನ್ನು, ಮೌಢ್ಯತೆಯ ಉಚ್ಚಾಟನೆಯನ್ನು, ಪ್ರಗತಿಶೀಲತೆ, ಇವೆಲ್ಲದರ ಜೊತೆಗೆ ಒಂದು ವಿಕಾಸ ಇರಬೇಕು ಸಮಾಜದಲ್ಲಿ. ಆ ಪ್ರಗತಿಶೀಲತೆಯನ್ನು ಈ ವಚನಗಳು ಕಟ್ಟಿಕೊಡ್ತವೆ. ಮತ್ತು ವಿಚಾರಗಳ ಪ್ರತಿಪಾದನೆ, ಎಲ್ಲಿ ಮುಕ್ತತೆ ಇರುತ್ತೆ ಅಲ್ಲಿ ಬೆಳವಣಿಗೆ ಆಗುತ್ತೆ, ವಿಕಾಸಗೊಳ್ಳುತ್ತೆ. ನನ್ನೊಳಗಡೆ ಏನೆಲ್ಲ ಹೇಳಬೇಕು ಅಂತ ಇದೆ, ಯಾವುದೋ ಒಂದು ಕಷ್ಟಮ್ ನನ್ನನ್ನು ಬಂಧಿಸಿಬಿಟ್ರೆ ಅಲ್ಲಿ ವಿಚಾರಗಳು ವಿಕಾಸ ಆಗೋದಕ್ಕೆ ಸಾಧ್ಯ ಇಲ್ಲ, ಹೊರಹುಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥವುಗಳನ್ನು ಶ್ರೀಮಠ, ಷಣ್ಮುಖ ಶಿವಜಿಗಳ ಮಠ ಮಾಡಿಕೊಡುತ್ತೆ. ನಮ್ಮ ಸಿದ್ಧಗಂಗಾ ಮಠ ಕೂಡ ಅದನ್ನು ಮತ್ತೆ ಮತ್ತೆ ಬೆಳೆಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ನೋಡಿದಾಗ ನಿಜಕ್ಕೂ ಕೂಡ ಇಲ್ಲಿ ಬದುಕಬೇಕು, ಇಲ್ಲಿ ಬಾಗಬೇಕು, ಇಲ್ಲಿ ಬೆಳಿಬೇಕು ಅನ್ನೋ ಒಂದು ಆಶಯ ಮುಮ್ಮಳಿಸಿ ಬರೋದರಲ್ಲಿ ಖಂಡಿತ ಅತಿಶಯೋಕ್ತಿ ಅಲ್ಲ. ಅವೆಲ್ಲವನ್ನು ಮಾಡ್ತದೆ ನೋಡಿ. ಸಿದ್ಧಗಂಗೆ ಅಂತ ಅದ್ಭುತವಾದ್ದು, ಎಲ್ಲದಕ್ಕೂ ಸಿದ್ಧ. ಒಳಿತು ಯಾವುದಿದೆ, ಸಮಾಜಕ್ಕಾಗಿ ಏನಿದೆ, ಈ ಜಗತ್ತಿಗೆ ನಾವು ಏನನ್ನು ಕೊಡಬಹುದು, ಮಕ್ಕಳನ್ನು ಹೇಗೆ ಪೋಷಿಸ್ಬೋದು ಅಂತಕ್ಕಂಥ ಎಲ್ಲ ಗಟ್ಟಿ ನಿಲುವುಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡು ಬೆಳೀತಾ ಇರ್ತಕ್ಕಂಥ ಶ್ರೀಮಠಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಕೃತಜ್ಞತೆ ಆಗಬೇಕಲ್ಲ. ಅದೆಷ್ಟೋ ನವಚೈತನ್ಯಗಳನ್ನು ಮರುಕಟ್ಟುವ, ಮರುಪೋಷಿಸುವ ಹಿನ್ನೆಲೆ ಒಳಗಡೆ ಇಂಥ ಶ್ರೀಮಠಗಳು ಮಾಡ್ತಾ ಇರೋದು ಬಹುತೇಕ ಇನ್ನೂ ಜಗತ್ತಿನಲ್ಲಿ ಸೂರ್ಯಚಂದ್ರರು ಬೆಳಕು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತೇಳಿ ನಾನು ಪರಿಭಾವಿಸ್ತೇನೆ. ಇಂಥ ಒಂದು ಪ್ರಾಮಾಣಿಕತೆಯ ನಡೆ ಬಹಳ ಏನೆಲ್ಲ ಇರುತ್ತೆ, ಪ್ರಗತಿ ಇರುತ್ತೆ, ಸಮಾಜದ ರಚನೆ ಇರುತ್ತೆ, ಜಾತ್ಯತೀತ ನಿಲುವುಗಳಿರುತ್ತೆ. ಅವೆಲ್ಲವೂ ಇದ್ದು
ಪ್ರಾಮಾಣಿಕತೆನೇ ಹೊರಟೋಗ್ಬಿಟ್ರೆ ಅದು ಶುದ್ಧ ಅನ್ನಿಸ್ಕೊಳ್ಳೋದಿಲ್ಲ. ಅದನ್ನು ನಾವು ಬಹುತೇಕ ಷಣ್ಮುಖ ಶಿವಯೋಗಿಗಳ ಈ ವಚನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಷಣ್ಮುಖ ಶಿವಯೋಗಿಗಳು ಈ ಥರದ 717 ವಚನಗಳನ್ನು ಬರೆದಿದ್ದಿದೆ, 41 ಚೌಪದಿಗಳನ್ನು ಬರೆದಿದ್ದಾರೆ, 7 ಷಟ್ಪದಿಗಳು ಕೂಡ ಲಭ್ಯ ಆಗಿದೆ. ಅದು ನಿರಾಳ ಸದ್ಗುರು ಸ್ತೋತ್ರ ಅಂತ ಹೇಳಿ ಭಾಮಿನಿ ಷಟ್ಪದಿಯಲ್ಲಿ ಅವರು ರಚನೆಯನ್ನು ಮಾಡಿರುವಂಥದ್ದು ಕೂಡ ನಮಗೆ ಹೆಚ್ಚುಗಾರಿಕೆ ಅಂತ ಅನಿಸುತ್ತೆ. ಇವರನ್ನು ಅನೇಕರು ಪವಾಡ ಪುರುಷರು ಷಣ್ಮುಖ ಶಿವಯೋಗಿಗಳನ್ನು, ಅದನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಮಕಾಲೀನವಾಗಿ ನಮ್ಮ ಸುತ್ತ ಪವಾಡ ಪುರುಷರು ಇರ್ಬೋದು, ಹಾಗಂತ ನಾವು ನಂಬಿರ್ಬೋದು. ಆದರೆ ಷಣ್ಮುಖ ಶಿವಯೋಗಿಗಳು ಹಾಗಲ್ಲ. ಕುಷ್ಠರೋಗಿ ಹೋದರೆ ಅವರ ಬಳಿ ಹೋಗಿ ಬಂದರೆ ಅವ್ರು ಯಾವತ್ತೂ ನಾವು ಪವಾಡ ಪುರುಷ ಅಂತ ಹೇಳ್ಕೊಂಡಿದ್ದಿಲ್ಲ, ವಾಸಿಯಾಗಿದ್ದಿದೆ. ಮೂಕನಿಗೆ ಬಾಯಿ ಬಂದದ್ದಿದೆ. ಮೊಸಳೆಯಿಂದ ಶಿವಭಕ್ತನನ್ನು ತಮ್ಮ ಜೀವನದಲ್ಲಿ ಬದುಕಿಸಿದ್ದಿದೆ. ಹಾಗಂತೇಳಿ ಇವರನ್ನು ಪವಾಡ ಪುರುಷರು ಅಂತೇಳಿ ಸಂಬೋಧನೆ ಮಾಡೋ ಅಗತ್ಯ ಇಲ್ಲ, ಅದು ಅವರಿಂದ ಸಾಧ್ಯ ಆಗಿದೆ. ಭಿಕ್ಷೆ ಬೇಡಿ, ಹೀಗೆ ಶಿವಕುಮಾರ ಶ್ರೀಗಳು ಮನೆ ಮನೆಯನ್ನು ಸುತ್ತಿ, ಬೀದಿ ಬೀದಿಯನ್ನು ತಿರುಗಿ, ಕಾಡಿ ಬೇಡಿ ಅದೆಷ್ಟೋ ಬಡ ಮಕ್ಕಳ ಹಸಿವಿನ ದಾಹವನ್ನು ತೀರಿಸಿ ಶ್ರೀಮಠವನ್ನು ಬೆಳೆಸಿದಂಥವ್ರು. ಭಿಕ್ಷೆ ಅಂದರೆ ಏನೂ ಅಲ್ಲ, ಅದೊಂದು ಕಾಯಕದ ಮತ್ತೊಂದು ರೂಪ. ನಾವು ಯಾವುದೇ ಕಾವ್ಯವನ್ನು ಹಿಡಿದು ನೋಡಿದಾಗ ಅಥವಾ ಯಾವುದೇ ಸಮಾಜವನ್ನು ತಿರುಗಿ ನೋಡಿದಾಗ ಭಿಕ್ಷೆ ಪ್ರಧಾನ ಕಾಯಕವಾಗಿ ನಮಗೆ ಕಾಣಿಸುತ್ತೆ. ಇದ್ದವರು ಇರದವರಿಗೆ ನೀಡ್ತಕ್ಕಂಥ ಒಂದು ಅಭೂತಪೂರ್ವವಾದ ಒಂದು ಪ್ರಜ್ಞೆಯೇ ನನ್ನ ದೃಷ್ಟಿಯಲ್ಲಿ ಅದು ಭಿಕ್ಷೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂಥ ಅದ್ಭುತಪೂರ್ವವಾದ ಕಾಯಕ ನಿಷ್ಠೆಯನ್ನು ಮಾಡಿ ಅದೆಷ್ಟೋ ಹಸಿದ ಹೃದಯಗಳಿಗೆ ಅನ್ನದಾಹ ಜ್ಞಾನದಾಹವನ್ನು ಈಡೇರಿಸಿದಂಥ ಪರಮ ಪೂಜ್ಯರು ನಮಗೆ ಯಾವಾಗಲೂ ಕೂಡ ನಮ್ಮ ಹೃದಯಗಳಲ್ಲಿ ಗಟ್ಟಿಯಾಗಿ ಉಳ್ಕೊಳ್ತಾರೆ. ಅಂಥ ನಿಲುವುಗಳನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಶ್ರೀಮಠವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ಧಲಿಂಗಮ್ಮ ಸ್ವಾಮೀಜಿಗಳನ್ನು ಕೂಡ ನಾವು ಅತ್ಯಂತ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಪರಮಶ್ರೀಗಳಲ್ಲೂ ಕೂಡ ನಾನು ಈ ಮಾತುಗಳನ್ನು ಬಹಳ ಭಕ್ತಿಯಿಂದ ನಾನು ನೆನಪು ಮಾಡ್ಕೊಳ್ತಾ, ಭಿಕ್ಷೆ ಬೇಡಿದ ಊರುಗಳನ್ನು ಅವರ ವಚನಗಳಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ. ಕೋಳು, ಆನಂತರ ಚಿಕ್ಕ ಕೌಲಣ, ಹಿರೇಕೌಲಗಿ, ತಾಂಬಾಳ, ಕಲ್ಲು ಕುಟಿಕೆ, ಈ ಊರುಗಳಲ್ಲಿ ಅವರು ಭಿಕ್ಷೆಯನ್ನು ಬೇಡ್ತಾರೆ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ, ಅವರ ನಿಲುವು ಇದು, ನಮ್ಮ ಷಣ್ಮುಖ ಶಿವಯೋಗಿಗಳ ನಿಲುವು ಇದು. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಬಹುತೇಕ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇದುವರೆಗೂ ಆಡಿದಂಥ ಪ್ರಾರಂಭದ ಮಾತುಗಳು, ಶಿವ ಅಂದರೆ ಏನು, ನಾವೇನು ಇವತ್ತು ಕಟ್ಕೊಂಡಿದ್ದೀವಿ, ಲೌಕಿಕವಾಗಿ ಕಟ್ಕೊಂಡಿದ್ದೇವೆ, ಅದು ನಮ್ಮ ಕಣ್ಣಿಗೆ ಕಾಣುವಂಥ ಶಿವ ಅಂತ ಏನು ಕಟ್ಕೊಂಡಿದೆ, ಅದೊಂದು ಸಂಕೇತ ಅಷ್ಟೇ. ಅದರಿಂದ ಒಂದು ಅಗಾಧವಾದ ಶಕ್ತಿ ಇದೆ, ಅದರಿಂದ ಏನೆಲ್ಲವೂ ಇದೆ. ನಾವೇನು ಇದುವರೆಗೂ ಮಾತಾಡಿದ್ವಲ್ಲ, ಜಾತ್ಯತೀತತೆ ಆಗಿರ್ಬೋದು, ಸಾಮರಸ್ಯ ಆಗಿರ್ಬೋದು, ಅಥವಾ ನಾವು ಇದುವರೆಗೆ ಮಾತಾಡಿದಂಥ ಪವಿತ್ರತೆ ಆಗಿರ್ಬೋದು, ಶುದ್ಧತೆ ಆಗಿರ್ಬೋದು, ಅವೆಲ್ಲವೂ ಶಿವನಿಂದ ಇದೆ, ಶಿವನಿಂದೆ ಇದೆ. ಅಂಥ ಶಿವ ಯಾರ ಮನೆಗಳಲ್ಲಿ ಇರ್ತಾನೋ ಅಲ್ಲಿ ಯಾವಾಗಲೂ ಕೂಡ ನೆಮ್ಮದಿ, ಸಾಮರಸ್ಯ, ಸುಖ, ಸಮೃದ್ಧಿಗಳು ತಾಂಡವಾಡ್ತವೆ ಅಂತಕ್ಕಂಥ ಸತ್ಯವನ್ನು ನಮ್ಮ ಷಣ್ಮುಖ ಶಿವಯೋಗಿಗಳು ತಮ್ಮ ಬದುಕಿನಲ್ಲಿ ವಚನಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಜಂಗಮಕ್ಕೆ ಮಾತಾಪಿತರಿಲ್ಲ, ಜಂಗಮಕ್ಕೆ ಜಾತಿ ಬಂಧುಗಳಿಲ್ಲ, ಜಂಗಮಕ್ಕೆ ಕುಲ ಗೋತ್ರಗಳಿಲ್ಲ ಎಂದು ವಿವೇಕವನ್ನು ನೀಡಿದಂಥವರು ಷಣ್ಮುಖ ಶಿವಯೋಗಿಗಳು. ಈ ಅರಿವು ಬರುತ್ತಪ್ಪ ಅಂದರೆ ಇದು ದುರ್ತಂತೇಳಿ ಷಣ್ಮುಖ ಶಿವಯೋಗಿಗಳಿಗೆ ಬಂದದ್ದಲ್ಲ. ಇದು ವಚನಯುಗ ಆ ಜ್ಞಾನವನ್ನು ಕಟ್ಟಿಕೊಂಡಿದೆ. ವಚನಯುಗವೇ ಷಣ್ಮುಖ ಶಿವಯೋಗಿಗಳಿಗೆ ಗುರು. ಆ ಗುರುವಿನಿಂದ ಈ ಗುರುವನ್ನು ಕಟ್ಕೊಂಡ್ರು, ಈ ಅರುಹನ್ನು ಕಟ್ಕೊಂಡ್ರು. ಯಾರು? ಷಣ್ಮುಖ ಶಿವಯೋಗಿಗಳು ಅಂತೇಳಿ ನನಗೆ ಅನಿಸುತ್ತೆ. ಯಾವಾಗಲೂ ಬದುಕಿನ ನಮ್ಮ ಕ್ರಮದಲ್ಲಿ ಷಣ್ಮುಖ ಶಿವಯೋಗಿಗಳ ವಚನವನ್ನು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಬದುಕಿನ ಕ್ರಮದಲ್ಲಿ ಇಲ್ಲೆಲ್ಲವೂ ಸರಳತೆ ಇದೆ. ಪಂಪ ರನ್ನರಂತೆ ಗಟ್ಟಿ ಪದಗಳನ್ನು ಹಾಕಿ ನಮ್ಮನ್ನು ಅವ್ರು ಕಾಡಲ್ಲ. ವಚನಕಾರ ಯಾರೂ ಕೂಡ ನಮ್ಮನ್ನು ಕಾಡಲ್ಲ. ಅವೇನಿದ್ರು ಕೇವಲ ವಚನ, ನಮ್ಮ ಪಂಪ, ರನ್ನ, ಪನ್ನ, ಜನ್ನ ಇವರ ಕಾವ್ಯಗಳೆಲ್ಲವೂ ಕೆಲವೇ ಕೆಲವು
ಪಂಡಿತರಿಗೆ ಅಥವಾ ರಾಜಸ್ಥಾನಗಳಲ್ಲಿ ವಿಜೃಂಭಿಸಿದಂಥ ಕೃತಿಗಳು. ಯಾವ ಸಾಹಿತ್ಯ ಅಥವಾ ಯಾವ ಬರಹ ಜನಸಾಮಾನ್ಯರ ಬಳಿ ಬಂತೋ ಅದು ನಿಜ ಸಾಹಿತ್ಯ. ಅದು ಮೊದಲು ಬಂದದ್ದು ವಚನಯುಗದಿಂದ ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಅದನ್ನು ಅವ್ರು ಮಾಡ್ತಾರೆ, ಎಲ್ಲರೂ ಓದ್ತಾರೆ, ಎಲ್ಲರೂ ತಿಳ್ಕೊಳ್ತಾರೆ. ಅದಕ್ಕಾಗಿ ನೋಡಿ, ಎಚ್ಚರವಿರಬೇಕು, ಒಂದು ವಿವೇಕ ಇರಬೇಕು. ಯಾತಕ್ಕಾಗಿ ಅಂದರೆ ಎಲ್ಲಿ ಅಂದರೆ ನಡೆನುಡಿಯಲ್ಲಿ. ವಿವೇಕವಿರಲಿ ನಮ್ಮ ನಡೆನುಡಿಯಲ್ಲಿ, ಅದನ್ನು ಎಚ್ಚರವಿರಬೇಕು ನಡೆನುಡಿಯಲ್ಲಿ. ಜನರ ಕಣ್ಣಿಗೆ ಅದು ಅಚ್ಚೊತ್ತಿದಂತಿರಬೇಕು ಅಲ್ವಾ. ನಮಗೆ ನಮ್ಮ ತಂದೆ ತಾಯಿಗಳು ಯಾವಾಗಲೂ ಹೇಳ್ತಿರ್ತಾರೆ ಏನಂತ, 4 ಜನ ಒಪ್ಪುವಂತೆ ಬದುಕಪ್ಪ ನೀನು. ಎಂಥ ಉಪದೇಶ ನೋಡಿ ಅದು. 4 ಜನ ಒಪ್ಪುವಂತೆ ಬದುಕು ಹೇಳಿದಾರಲ್ಲ, ನಮ್ಮೆಲ್ಲರಿಗೂ ನಮ್ಮ ತಂದೆ ತಾಯಿಗಳು ಹೇಳಿದ್ದಾರೆ. ಅದು ನಾವು ಕೇಳ್ಕೊಂಡಿದ್ದೇವೆ. ಇವತ್ತು ನಾವೇನಾದರೂ ನಾವು ತಪ್ಪು ದಾರಿಗೆ, ಸಹಜ ಗುಣ ಅದು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸು ನಮ್ಮ ಏನೋ ತಪ್ಪು ದಾರಿಗೆ ಯೋಚನೆ ಮಾಡಲಿಕ್ಕೆ ಹೊರಟಾಗ ಆ ಮಾತು ಬಂದು ದುತ್ತು ಅಂತ ನಮ್ಮ ಎದುರಿಗೆ ನಿಲ್ಲುತ್ತೆ. 4 ಜನರಿಗೆ ಒಪ್ಪುವಂತೆ ಬದುಕು. ಆ ಒಪ್ಪುವಂತೆ ಹೇಗೆ? ಅಚ್ಚೊತ್ತುವಂತಿರಬೇಕು ನಿನ್ನ ನಡೆನುಡಿ. ಎಷ್ಟು ಸರಳವಾಗಿ ಷಣ್ಮುಖ ಶಿವಗಳು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಆಗ ಅದನ್ನೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ ಬಸವಣ್ಣವರು ಹೇಳ್ತಾರೆ. ಹಾಗಾಗಿ ಇಂಥ ಮಹಾಯೋಗಿಗಳ ಬದುಕನ್ನು ನಿಜಕ್ಕೂ ಕೂಡ ನಿಜ ಹುಣ್ಣಿಮೆನಲ್ಲಿ ನಿಜ ಹುಣ್ಣಿಮೆ. ಕೆಲವು ಸಂದರ್ಭದಲ್ಲಿ ಹುಣ್ಣಿಮೆ ಮೋಡದಲ್ಲಿ ಮರೆಯಾಗಿ ಹೋಗ್ಬಿಡ್ತಾರೆ. ಇವತ್ತು ಬರ್ತಾ ನಮ್ಮ ವೆಹಿಕಲಲ್ಲಿ ಬರುವಾಗ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸ್ನೇಹಿತರು ಬರುವಾಗ ಬೆಳಕು ಕಾಣಿಸ್ತಾ ಇದೆ ಅಂತ. ಶ್ರೀಮಠಕ್ಕೆ ಹೊರಟಾಗ ಎಲ್ಲರಿಗೂ ಬೆಳಕು ಕಾಣಿಸುತ್ತೆ. ಅಂಥ ಪವಿತ್ರವಾದ ನೆಲೆ ಇದು. ಹಾಗಾಗಿ ನಿಜಕ್ಕೂ ನನಗೆ ಬಹಳ ಖುಷಿ ತಂದಂಥದ್ದು ಅಂಥ ಶಿವಯೋಗಿಗಳ ಇನ್ನೂ ಗಾಢವಾಗಿ ಓದ್ಕೊಂಡಿಲ್ಲ. ನಾನು ಇದನ್ನು ಓದಲಿಕ್ಕೆ ಹೊರಟಾಗ ಸಮಯ ಬೇರೆ ನಮ್ಮ ಕೆಲಸದ ನಡುವೆ ನಮ್ಮ ಓದಿನ ಗ್ರಹಿಕೆಯನ್ನು ಕಟ್ಕೊಳ್ಳೋದಕ್ಕೂ ಕೂಡ ನನಗೆ ಒಂದಷ್ಟು ಅಡೆತಡೆಗಳಾಯಿತು. ಇದನ್ನು ಮತ್ತೆ ಓದುವಂತೆ ಆ ಕೃತಿ ನನ್ನನ್ನು ಕಾಡ್ತಾ ಇದೆ. ಇನ್ನಷ್ಟು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಷಣ್ಮುಖ ಶಿವಗಳ ಬರಹಗಳ ಮೂಲಕ, ಅವರ ವಚನಗಳ ಮೂಲಕ ಅಂತೇಳಿ ನನಗೆ ಅನಿಸಿದೆ. ಕಾಲಿಲ್ಲದೆ ನಡೆಯಬಲ್ಲೊಡೆ, ಯಾರು ಕಾಲಿಲ್ಲದೆ ನಡೆಯೋದು? ಇದೆ ಹೆಂಗೆ ಸರ್? ಅದು ಹೆಂಗೆ ಸಾಧ್ಯ? ಯಾವುದು ಅಲಾವುದ್ದೀನ್ ದೀಪನ ಇದು? ಅಲಾವುದ್ದೀನ್ ದೀಪ ಈಗ ಬೇಕು ಅಂದರೆ ತಂದು ಕೊಟ್ಬಿಡೋದಂತೆ. ಷಣ್ಮುಖ ಶಿವಗಳು ಹೇಳ್ತಾರೆ ನೋಡಿ, ಕಾಲಿಲ್ಲದೆ ನಡೆಯಬಲ್ಲೊಡೆ ಆತ ಶಿವಯೋಗಿ ಎಂಬನೆಯ, ಮನವಿಲ್ಲದೆ ನೆನೆಯಬಲ್ಲನೆ ಶಿವಯೋಗಿ ಎಂತಪ್ಪನೆಯ. ಮನವಿಲ್ಲದೆ ನೆನೆಯಬಲ್ಲನೆ, ಮನನೇ ಇಲ್ಲ, ಮನಸ್ಸೇ ಇಲ್ಲ, ಅದೆಂಗೆ ನೆನೀತಾನೆ? ಇದೆಲ್ಲವೂ ಸಾಧ್ಯ ಎಲ್ಲಿ? ನನ್ನ ಕುರುಹು ಗಟ್ಟಿಯಾಗಿದ್ದಾಗ, ನನ್ನ ಅರುಹು ಹೆಚ್ಚುಗಾರಿಕೆಯಾಗಿದ್ದಾಗ, ನನ್ನ ಕಾಯಕತ್ವ ತನ್ಮಯತೆಯಿಂದ ಕೂಡಿದಾಗ. ಕಾಯಕದಲ್ಲಿ ನಾವು ಕಳೆದೋಗ್ಬಿಡ್ಬೇಕು, ಆಗ ಇದೆಲ್ಲವೂ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಎಲ್ಲ ಮಾತುಗಳನ್ನು ಹೇಳ್ತಾ, ನೋಡಲಿಲ್ಲದ ಬಯಲು, ಸೀಮೆ ಇಲ್ಲದ ಬಯಲು, ಅಖಂಡೇಶ್ವರನೆಂಬ ಬಯಲಿನ ಬಯಲು, ಮಹಾಬಯಲೊಳಗೆ ಮತ್ತೆ ರಿಪೀಟ್ ಮಾಡ್ತಾನೆ ವಚನ ನೋಡಿ. ನೋಡಲಿಲ್ಲದ ಬಯಲು, ಸೀಮೆ ಇಲ್ಲದ ಬಯಲು, ಅಖಂಡೇಶ್ವರನೆಂಬ ಬಯಲಿನ ಬಯಲು, ಮಹಾಬಯಲೊಳಗೆ ನಾನೆತ್ತ ಹೋದನೆಯ. ಮೊದಲೇ ಅಲ್ಲಮ್ಮ ಬಯಲಾದಂಥವನು. ಬಯಲಾದ ಬಯಲೊಳಗೆ ಬಯಲಾದವನು ಷಣ್ಮುಖ ಶಿವಯೋಗಿ. ಅದು ಬಹಳ ಅಖಂಡತ್ವ ಇದೆ ಬಿಡಿ ಅದರಲ್ಲಿ. ಅಂಥ ವಿವೇಚನೆಯುಕ್ತವಾದ ವಿವೇಕದ ವಚನವನ್ನು ಕೊಟ್ಟಂಥ ಷಣ್ಮುಖ ಶಿವಯೋಗಿಗಳಿಗೆ ಮತ್ತೊಮ್ಮೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಅವರ ವಚನವನ್ನು ಮತ್ತೆ ನಾವು ಪುನರ್ವ್ಯಾಖ್ಯಾನ ಮಾಡಲಿಕ್ಕೆ ಖಂಡಿತ ನಾವೆಲ್ಲರೂ ಪ್ರಯತ್ನಿಸೋಣ. ಅಂಥ ಒಂದು ಸುಂದರ ಕ್ಷಣವನ್ನು, ವಿವೇಚನೆ, ಒಂದು ವಿವೇಕದ ಕ್ಷಣವನ್ನು ಶ್ರೀ ವೇದಿಕೆ ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ಹೃದಯ ತುಂಬಿ ಸಮಯ ಅನಿಸುತ್ತೆ. ನನ್ನ ಮಾತುಗಳನ್ನು ಬಹಳ ನಿಶ್ಶಬ್ದವಾಗಿ ಆಲಿಸಿದ್ದೀರಿ. ನನ್ನ ಮಾತುಗಳಲ್ಲಿ ನನ್ನ ಓದಿನ ಗ್ರಹಿಕೆಯೊಳಗಡೆ ಮುಂದಿಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೇನೆ. ತಪ್ಪುಗಳಿದ್ದರೆ ದಯಮಾಡಿ ವಿನಮ್ರವಾಗಿ ಕ್ಷಮಿಸಬೇಕು ಅಂತೇಳಿ ವಿನೀತನಾಗಿ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯ ತುಂಬಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.